ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷ ಉಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ, ನೇಗಿಲ ಯೋಗಿ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ದೇವದುರ್ಗ ತಾಲೂಕಿನ ಕಸಬಾ ಹೋಬಳಿಯಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ಕೃಷಿ ಇಲಾಖೆಯ ಅಧಿಕಾರಿ ಶ್ರೀನಿವಾಸ್ ನಾಯಕ್ ಅವರೊಡನೆ ಸಂದರ್ಶನವನ್ನು. ನಂತರ ಮಸ್ಕಿ ತಾಲೂಕಿನ ಯರದೊಡ್ಡಿ ಗ್ರಾಮದ ರೇವಣಸಿದ್ದಪ್ಪ ಅವರ ನೈಸರ್ಗಿಕ ಕೃಷಿ ಅನುಭವಗಳನ್ನು, ಹಾಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ದಾಣಿಯನ್ನು. ಇನ್ನು ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುತ್ತಾ ಕೊನೆಯಲ್ಲಿ ಹತ್ತನೂರು ಗ್ರಾಮದ ಭೀಮಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳಿ ಬರೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ದೇವದುರ್ಗ ತಾಲೂಕಿನ ಕಸಬಾ ಹೋಬಳಿಯಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ಕೃಷಿ ಇಲಾಖೆಯ ಅಧಿಕಾರಿ ಶ್ರೀನಿವಾಸ್ ನಾಯಕ್ ಅವರೊಡನೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ದೇವದುರ್ಗ ಹೋಬಳಿಯಲ್ಲಿ ಯಾವ ರೀತಿ ಮಳೆ ಬೆಳೆ ಪರಿಸ್ಥಿತಿಯಾಗಿದೆ, ಜೊತೆಗೆ ರೈತರು ಏನೆಲ್ಲ ಕೆಲಸವನ್ನು ಮಾಡ್ತಿದ್ದಾರೆ, ದೇವದುರ್ಗ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ದೇವದುರ್ಗದಲ್ಲಿದೆ. ಈ ಒಂದು ರೈತ ಸಂಪರ್ಕ ಕೇಂದ್ರದಿಂದ ಯಾವ ರೀತಿ ಸಹಾಯ ಸಹಕಾರಗಳು ಯೋಜನೆಗಳು ರೈತರಿಗೆ ಸಿಗ್ತಾ ಇದ್ದಾವೆ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ದೇವದುರ್ಗದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂಥ ಶ್ರೀನಿವಾಸ್ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಶ್ರೀನಿವಾಸ್ ನಾಯಕ್ ಅವರು ಹೇಳಿ, ಮೊದಲನೇದಾಗಿ ಈ ಒಂದು ಭಾಗದಲ್ಲಿ ಮಳೆಯ ಪರಿಸ್ಥಿತಿ ಹೇಗೆ ಇದೆ, ಸಾಕಷ್ಟು ಮಳೆಯಾಗಿದೆಯಾ, ಹೇಗೆ ತೇವಾಂಶದ ಕೊರತೆ ಇದೆಯಾ, ಜೊತೆಗೆ ಬಿತ್ತನೆ ಪ್ರಮಾಣದು ಹೇಗೆ ಆಗಿದೆ ಹೇಳಿ ನಮ್ಮ ರೈತ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀನಿವಾಸ, ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ನಮ್ಮಲ್ಲಿ ಟೋಟಲ್ ನಮ್ಮ ಹೋಬಳಿಯಲ್ಲಿ ಒಟ್ಟು 48 ಹಳ್ಳಿಗಳು ಬರ್ತಾವೆ ಸರ್. 48 ಹಳ್ಳಿಗಳಲ್ಲಿ ಸರಾಸರಿ ಮಳೆ ಬಂದ್ಬಿಟ್ಟು 220 mm ಆಗಬೇಕಾಗಿತ್ತು ಸರ್. ಅದರಲ್ಲಿ ಈಗ 265 mm ಮಳೆ ಆಗಿದೆ. ವಾಡಿಕೆಗಿಂತ 20% ಹೆಚ್ಚಿಗೆ ಮಳೆ ಆಗಿದೆ. ಮಳೆಗೇನು ಕೊರತೆ ಇಲ್ಲ ಸರ್, ಎಲ್ಲ ಚೆನ್ನಾಗಾಗಿದೆ. ಈಗ ಎಲ್ಲ ಕಡೆ ಬಿತ್ತನೆ ಕಾರ್ಯಕ್ರಮ ನಡೀತಾ ಇದೆ. ನಮ್ಮಲ್ಲಿ ಬರುವಂಥ ಮುಖ್ಯ ಬೆಳೆಗಳು ಅಂತಂದರೆ ಭತ್ತ, ಹತ್ತಿ, ತೊಗರಿ ಸರ್. ಈಗ ಭತ್ತ ಇನ್ನು ಸಸಿ ಮಡಿ ಹಂತದಲ್ಲಿದೆ ಸರ್. ಹತ್ತಿ ಬಂದ್ಬಿಟ್ಟು ಈಗ ಟೋಟಲ್ ನಮ್ಮಲ್ಲಿ 20,000 ಹೆಕ್ಟರ್ ನಾವು ಗುರಿ ಹೊಂದ್ಕೊಂಡಿದ್ದೀವಿ ಸರ್. 20,000ದಲ್ಲಿ ಈಗ 13,000 ಈಗ ಆಲ್ರೆಡಿ ಬಿತ್ತನೆ ಆಗಿದೆ ಸರ್. ನೆಕ್ಸ್ಟ್ ಇನ್ನು ಉಳಿದುವಂಥದ್ದು ಇನ್ನೂ ಸ್ವಲ್ಪ ದಿನ ಈ ಮಳೆ ಕಂಟಿನ್ಯೂಸ್
ಧಾರಾಕಾರವಾಗಿ ಬರುತ್ತಿರೋ ಕಾರಣ ಈಗ ಸ್ವಲ್ಪ ವರ್ಪಾದರೆ ನೆಕ್ಸ್ಟ್ ಬಿತ್ತನೆ ಮಾಡ್ಕೋತಾರೆ ಉಳಿದಂಥ ಗುರಿನ. ತೊಗರಿ ಬಂದ್ಬಿಟ್ಟು ಈಗ ಆಲ್ರೆಡಿ ಬಿತ್ತನೆ ಆಗಿದೆ ಸರ್, ಟೋಟಲ್ 100% ಬಿತ್ತನೆ ಆಗಿದೆ. ಈಗ ಬಿತ್ತನೆ ಆದಂಥ ಬೆಳೆಗಳ ಪರಿಸ್ಥಿತಿ ಹೇಗಿದೆ? ಬೆಳೆಗಳು ಚೆನ್ನಾಗಿದ್ದಾವ ಹೇಗೆ, ಅಥವಾ ಏನು ಸಮಸ್ಯೆಯಿಂದ ಬಳಲ್ತಾ ಇದ್ದಾವೆ ಹೇಗೆ ಬೆಳೆಗಳು? ಚೆನ್ನಾಗಿ ಮಳೆ ಆಗಿರೋ ಕಾರಣ ಬೆಳೆಗಳೆಲ್ಲ ಚೆನ್ನಾಗಿದ್ದಾವೆ ಸರ್. ಈಗ ಮುಖ್ಯವಾದ ತೊಂದರೆ ನಮ್ಮಲ್ಲಿ ಬರುವಂಥದ್ದು ಅಂತಂದರೆ ಈ ವಾತಾವರಣದ ಕಾರಣದಲ್ಲಿ ಹತ್ತಿನಲ್ಲಿ ಸ್ವಲ್ಪ ಜಿಗಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಸರ್. ಮುಟ್ರು ಆಗ್ತಾ ಇದೆ. ಅದಕ್ಕೆ ಕಾರಣ ರೈತರು ಕಂಟಿನ್ಯೂಸ್ ಆಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ನೀವು ಕಂಟಿನ್ಯೂಸ್ ವಾತಾವರಣದಲ್ಲಿ ಜಿಗಿ ಪ್ರಾಬ್ಲಮ್ ಮುಂದೆ ಕಂಟಿನ್ಯೂಸ್ ಜಾಸ್ತಿ ಆಗೋ ಸಾಧ್ಯತೆಗಳೂ ಇದೆ. ನಮ್ಮಲ್ಲಿ ಅದಕ್ಕೆ ಸ್ಪ್ರೇ ಮಾಡೋಕ್ಕೆ ಲ್ಯಾನ್ಸರ್ ಗೋಲ್ಡ್ ಅಂತ ಒಂದು ಕೆಮಿಕಲ್ ಇದೆ ಸರ್, ಅಸಿಫೇಟ್ ಪ್ಲಸ್ ಇಮಿಡಾಕ್ಲೋಪ್ರಿಡ್ 1 ಲೀಟರ್ ನೀರಿಗೆ 1 ಗ್ರಾಮ್ ಹಾಕಿ ಸ್ಪ್ರೇ ಮಾಡಿದ್ರೆ ಆ ಜಿಗಿನ ಕಂಟ್ರೋಲ್ ಮಾಡ್ಕೋಬೋದು ಸರ್. ಏನು ತೊಂದರೆ ಇಲ್ಲ, ಅಷ್ಟೇನು ದೊಡ್ಡ ಪ್ರಾಬ್ಲಮ್ ಏನಲ್ಲ. ಈಗ ಉಳಿದಂಥ ಬೆಳೆ ತೊಗರಿ ಬೆಳೆ ಇರ್ಬೋದು, ಸಜ್ಜೆ ಬೆಳೆಗಳು ಈ ಭಾಗದಲ್ಲಿ ಸಾಕಷ್ಟು ಬರ್ತಾರೆ. ಸಜ್ಜೆ ಜಾಸ್ತಿ ಇದೆ ಇಲ್ಲೆಲ್ಲ. ಹೇಗಿದಾವೆ ಸಜ್ಜೆ ಮತ್ತು ತೊಗರಿ ಬೆಳೆಗಳು? ಸರ್, ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಬಂದ್ಬಿಟ್ಟು 2 ತಳಿಗಳ ಬೀಜಗಳನ್ನು ನಾವು ವಿತರಣೆ ಮಾಡ್ತೀವಿ ಸರ್. ಭತ್ತದಲ್ಲಿ RNR ಮತ್ತು ಪ್ಯಾಡಿ BPT 5204. ಈಗ ಟೋಟಲ್ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಈ ಒಂದು ಮುಂಗಾರು ಸೀಸನ್ನಲ್ಲಿ 117 ಕ್ವಿಂಟಲ್ RNR ಪ್ಯಾಡಿ ಕೊಟ್ಟಿದ್ದೀವಿ ಸರ್. ಆಮೇಲೆ 65 ಕ್ವಿಂಟಲ್ BPT 5204 ವೆರೈಟಿ ಬೀಜಗಳನ್ನು ಕೊಟ್ಟಿದ್ದೀವಿ. ಈ ವರ್ಷ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ರೈತರು BPTಯಿಂದ ಈ ಕಡೆ RNR ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ ಸರ್. ಯಾಕಂದರೆ RNR ಕಡಿಮೆ ಇನ್ಪುಟಲ್ಲಿ ಬೆಳೆಯುವಂಥ ಬೆಳೆ ಸರ್. ಆಮೇಲೆ BPT ಕಂಪೇರ್ ಮಾಡಿದ್ರೆ ಒಂದು 15-20 ದಿನ ಮುಂಚೆನೇ ಬೆಳೆ ಕೈಗೆ ಬರ್ತದೆ. ಬಟ್ ರೈತರು ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತಂದರೆ ಇವರು BPT ಹಾಕುವಂತೆಯೇ ಯೂರಿಯಾ ಇದಕ್ಕೆ ಹಾಕಬಾರ್ದು ಸರ್, ಸ್ವಲ್ಪ ಕಡಿಮೆ ಹಾಕಬೇಕು. ಇಲ್ಲಾಂತಂದರೆ ಇನ್ನೇನು ಬೆಳೆ ಕೈಗೆ ಬರೋಷ್ಟು ಸ್ಟೇಜಲ್ಲಿ ಯೂರಿಯಾ ಜಾಸ್ತಿ ಹಾಕಿದ್ರೆ ಬೆಳೆ ಬಿದ್ದು ಹೋಗ್ಬಿಡ್ತದೆ. ಆಮೇಲೆ ನಮ್ಮಲ್ಲಿ ಬೆಳೆ ಇನ್ನೇನು ಕೈಗೆ ಬರೋ ಟೈಮಲ್ಲಿ ಮಳೆ ಜಾಸ್ತಿ ಮತ್ತು ಸುಮ್ಮನೆ ಆ ಟೈಮಲ್ಲಿ ರೈತರಿಗೆ ಜಾಸ್ತಿ ಲಾಸ್ ಆಗೋ ಸಾಧ್ಯತೆ ಇರ್ತದೆ. ಸೊ RNR ತೊಗೊಂಡಿರುವಂಥ ರೈತರು ಸ್ವಲ್ಪ ಯೂರಿಯಾ ಬಳಕೆನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಂತ ನಾನು ಕೇಳ್ಕೊತೀನಿ ಸರ್. ಹೇಗೆ ಇಲ್ಲಿ ರೈತರು ಸಸಿ ಮಾಡಿನ ಭತ್ತವನ್ನು ನಾವು ಬೆಳೀತಾ ಇದ್ದಾರೆ, ಅಥವಾ ಯಾರಾದರೂ ಡೈರೆಕ್ಟ್ ಸೋಯಿಂಗ್ ಅಂತ ಹೇಳ್ತೀವಿ ನಾವು, ಡ್ರಿಲ್ ಸೋನ್ ಪ್ಯಾಡಿ ಅಂತೇಳಿ ಕೂರಿಗೆ ಭತ್ತ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ? ಸರ್, ನಮ್ಮಲ್ಲಿ ಹೇಳ್ಬೇಕಂತಂದರೆ ಇದು ನ್ಯೂ ಟೆಕ್ನಾಲಜಿ ಸರ್, DSR. ಆ್ಯಕ್ಚುಲಿ ಹಳೆ ಟೆಕ್ನಾಲಜಿ, ಬಟ್ ಇವಾಗ ರೈತರು ಸ್ವಲ್ಪ ಅದ್ರ ಬಗ್ಗೆ ಪರಿಚಯ ಆಗ್ತಾ ಇದ್ದಾರೆ. ಉದಾಹರಣೆ ಹೇಳ್ಬೇಕಂತಂದರೆ ಇಲ್ಲಿ ನಮ್ಮ ಕೃಷಿ ಅಧಿಕಾರಿ ವೆಂಕರೆಡ್ಡಿ ಸರ್ ಹೇಳಿದ್ದಾರೆ, ಅವ್ರ ಊರಲ್ಲಿ ಜೋಳದ ಅಡಿಗೆಯವರು ಸರ್. ಅವರು ಅಲ್ಲಿ 50 ಎಕರೆ ಭತ್ತನ ರೈತರು ಡೈರೆಕ್ಟ್ ಸೋಯಿಂಗ್ ಮಾಡಿದ್ದಾರೆ. ಜನ್ರೇಷನ್ ತುಂಬ ಚೆನ್ನಾಗಿ ಬಂದಿದೆ ಸರ್, ಎಲ್ಲೂ ಗ್ಯಾಪಿಂಗ್ ಆಗಿಲ್ಲ, ಚೆನ್ನಾಗಿ ಬಂದಿದೆ. ಹೇಗೆ ಮತ್ತೆ ನೀವು ಇದ್ರ ಬಗ್ಗೆ ರೈತರಿಗೆ ಜಾಸ್ತಿ ತಿಳುವಳಿಕೆ ಕೊಡೋದು, ಇದ್ರ ಬಗ್ಗೆ ಹೆಚ್ಚು ಒಂದು ಅವೇರ್ನೆಸ್ ಬರ್ತಕ್ಕಂಥದ್ದು ಮಾಡಬೇಕು, ಏನು ನಡೀತಾ ಇದೆ ಇಲಾಖೆಯಿಂದ? ಸರ್, ಈಗ ಆಲ್ರೆಡಿ ನಮ್ಮಲ್ಲಿ ಕೃಷಿ ಅಭಿಯಾನ ಕಾರ್ಯಕ್ರಮ ಆಲ್ರೆಡಿ ಮುಗಿಸಿದೀವಿ ಸರ್. 4 ಹೋಬಳಿಗಳಲ್ಲಿ ಸೀಸನ್ ಸ್ಟಾರ್ಟ್ ಆಗುವ ಮುಂಚೆನೇ ಕೃಷಿ ಅಭಿಯಾನ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ನಮ್ಮ ಮಾಹಿತಿ ಇರುತ್ತಾ ಹೋಗಿ ಕೃಷಿ ಇಲಾಖೆಯಿಂದ ಸೌಲಭ್ಯವಾಗುವಂಥ ಎಲ್ಲ ಯೋಜನೆಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸಿದ್ದೀವಿ ಸರ್. ಆಮೇಲೆ ಸೀಸನ್ ಸ್ಟಾರ್ಟ್ ಆಗುವ ಮುಂಚೆ ಬೀಜೋಪಚಾರ ಆಂದೋಲನ ಅಂತ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲಿ ಹೋಗಿ ನಾವು ಬೀಜೋಪಚಾರ ಆಂದೋಲನ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದರಲ್ಲಿ ಯಾವ್ಯಾವ ಬೀಜಗಳಿಗೆ ಯಾವ್ಯಾವ ಕೆಮಿಕಲಿಂದ ಬೀಜೋಪಚಾರ ಮಾಡಿದರೆ ಗಿಡಗಳ ಬೆಳವಣಿಗೆನ 1-1.5 ತಿಂಗಳ ತನಕ ಸ್ಪ್ರೇ ಇಲ್ಲಾರ್ದೇ ಹೆಂಗೆ ಮೇಂಟೈನ್ ಮಾಡ್ಬೋದು ಅಂತ ರೈತರಿಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದು ಬಿಟ್ಟರೆ ಈಗ PMFBY ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಈಗ ಆಲ್ರೆಡಿ ನೋಂದಣಿ ಸ್ಟಾರ್ಟ್ ಆಗಿದೆ ಸರ್. ನಮ್ಮಲ್ಲಿ ಆಯ್ಕೆ ಆಗಿರುವಂಥ ಬೆಳೆಗಳಿಗೆ ನೋಂದಣಿ ಮಾಡ್ಕೊಳ್ಳೋಕ್ಕೆ ಈ 31 ಕೊನೆ ದಿನಾಂಕ ಇದೆ. ಭತ್ತಕ್ಕೆ 16/8 ತನಕ ಟೈಮ್ ಇದೆ ಸರ್, ಅದಕ್ಕೆ ನೋಂದಣಿ ಮಾಡ್ಕೋಬೋದು. ಅದ್ರ ಬಗ್ಗೆನೂ ನಾವು ಪ್ಯಾಂಪ್ಲೆಟ್ಸ್ಗಳನ್ನು ಕೊಟ್ಟು ಮಾಹಿತಿ ಲೀಫ್ಲೆಟ್ಸ್ಗಳನ್ನು ಕೊಟ್ಟು ರೈತರೆಲ್ಲ ಅರಿವು ಮೂಡಿಸೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸರ್. ಫಸಲ್ ಬಿಮಾ ಯೋಜನೆ ಬಗ್ಗೆ ರೈತರಲ್ಲಿ ಸಾಕಷ್ಟು ದ್ವಂದ್ವಗಳಿದ್ದಾವೆ. ಮಾಡಿಸ್ಬೇಕೋ ಮಾಡಿಸ್ಬಾರ್ದು, ಪ್ರತಿ ವರ್ಷ ನಾವು ಮಾಡಿಸ್ತಾ ಇರ್ತೀವಿ, ಆದ್ರೆ ಬಂದೇ ಇಲ್ಲ ನಮಗೆ. ನಮ್ಮ ಹೊಲ ಮಗ್ಲಕ್ಕಿದ್ದ ರೈತಿಗೆ ಬಂದಿದೆ, ಆದ್ರೆ ನಮಗೆ ಬಂದಿಲ್ಲ ಅಂತಕ್ಕಂಥ ಹಲವಾರು ಗೊಂದಲಗಳು, ಪ್ರಶ್ನೆಗಳು ರೈತರು ಕೇಳ್ತಾ ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತಿರ್ತಾವು? ಯಾಕಂದರೆ ನೋಂದಣಿ ಯಾವ ರೀತಿ ಮಾಡ್ಕೋಬೇಕು, ಬೆಳೆಗಳು ಬದಲಾವಣೆ ಮಾಡಿದರೆ ಏನೇನು ಮಾಡಬೇಕು ರೈತರು ಅಂತಕ್ಕಂಥದ್ದು. ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ನೋಂದಣಿ ಅಂತ ಏನಿದೆಲ್ಲ ಸರ್, ಇದರಲ್ಲಿ 2 ಥರ. ಒಂದು ಲೋನಿ ಟೈಪ್ ಸರ್. ಲೋನಿ ಅಂದರೆ ಲೋನ್ ತೊಗೊಂಡಿರುವಂಥವ್ರನ್ನ ಅವ್ರ ಪರವಾಗಿ ಕಂಪನಿಯವರು ಹಣ ತೊಗೊಂಡು ಅವರೇ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ಇನ್ನು ಉಳಿದಿದ್ದು ರೈತರು ನಾವೇ ಸ್ವತಃ ಖುದ್ದಾಗಿ ಪ್ರೇರಣೆಯಾಗಿ ಕಟ್ಟುವಂಥದ್ದು. ಇದೇನು ಡೇಟ್ ಕೊಟ್ಟಿರ್ತಾರೆ ಸಲ ಅಷ್ಟರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ರೈತರಲ್ಲಿ ಇನ್ನೊಂದು ಏನು ತಿಳ್ಕೊಳ್ದಿರೋದು ರೈತನ ಪ್ರಾಬ್ಲಮ್ ಅಂತಂದರೆ, ದುಡ್ಡು ಕಟ್ಟಿದ ತಕ್ಷಣ ನಮ್ಗೆ ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ ಅನ್ನೋ ಒಂದು ಊಹೆಯಲ್ಲಿ ಇರ್ತಾರೆ ಸರ್ ರೈತರು. ಬಟ್ ಇದು ಪ್ರಾಬ್ಲಮ್ ಏನಂತಂದರೆ ಗಾಡಿ ಇನ್ಶೂರೆನ್ಸ್ ಇದ್ದಂಗೆ ಸರ್. ಈ ಗಾಡಿ ಇನ್ಶೂರೆನ್ಸ್ ಕಟ್ಟಿರ್ತೀವಿ, ಏನೋ ಒಂದು ಆಕ್ಸಿಡೆಂಟ್ ಆಯಿತು, ದುಡ್ಡು ಬಂತು. ಆ ಥರ ನಮಗೆ ಬೆಳೆಗೆ ಏನಾದರೂ ಒಂದು ಹಾನಿ ಆದರೆ ದುಡ್ಡು ಬರ್ತದೆ. ಈ ಬೆಳೆ ಹಾನಿ ಮಟ್ಟ ಹೆಂಗೆ ಲೆಕ್ಕ ಹಾಕ್ತಾರೆ ಅಂತಂದರೆ, ಇದಕ್ಕೆ CC ಎಕ್ಸ್ಪೆರಿಮೆಂಟ್ಸ್ ಅಂತ ಮಾಡ್ತಾರೆ ಸರ್. CC ಎಕ್ಸ್ಪೆರಿಮೆಂಟ್ಸು ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟಿಂದ ಪ್ರತಿ ವರ್ಷ ಅಧಿಕಾರಿಗಳಿಗೆ ಗುರಿ ಅಂತ ಕೊಟ್ಟಿರ್ತಾರೆ ಸರ್. ಇಂತಿಂಥ ಹಳ್ಳಿಗೆ ಇಂತಿಂಥ ಬೆಳೆ ಅಂತ ಆಯ್ಕೆ ಮಾಡ್ಕೊಂಡು ಕೊಟ್ಟಿರ್ತಾರೆ. ಆ CC ಡಾಟಾನ ಕಲೆಕ್ಟ್ ಮಾಡಿಕೊಂಡು ಕಳೆದ ಹಿಂದಿನ 5 ವರ್ಷದ ಇಳುವರಿಗೆ ಕಂಪೇರ್ ಮಾಡಿ ಸರಾಸರಿಗೆ ಆ ವರ್ಷ ಕಡಿಮೆ ಬಂತಂದ್ರೆ ಮಾತ್ರ CC ಕ್ಲೈಮ್ ಆಗುತ್ತೆ ಸರ್. ಇಲ್ಲದಿದ್ದರೆ CC ಕ್ಲೈಮ್ ಆಗೋದಿಲ್ಲ. ಆಮೇಲೆ ರೈತರಿಗೆ ಕಟ್ಟಬೇಕಾದ್ರೆ ಹೋಬಳಿ ಮಟ್ಟದಲ್ಲೂ ಕಟ್ಟಿರ್ತಾರೆ ಸರ್, ಪಂಚಾಯಿತಿ ಮಟ್ಟದಲ್ಲೂ ಕಟ್ಟಿರ್ತಾರೆ. ಆ ಪಂಚಾಯಿತಿ ಮಟ್ಟದಲ್ಲಿ ಕಟ್ಟಿರೋರಿಗೆ ಪಂಚಾಯಿತಿ ಲೆವೆಲಲ್ಲಿ ಲಾಸ್ ಅಂತ ಬಂದರೆ ಮಾತ್ರ ದುಡ್ಡು ಬರುತ್ತೆ ಸರ್. ಆಮೇಲೆ ಹೋಬಳಿ ಮಟ್ಟದಲ್ಲಿ ಕಟ್ಟಿದ್ರೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ಸರ್. ಹೋಬಳಿ ಮಟ್ಟದಲ್ಲಿ ಪಂಚಾಯಿತಿಗಿನ್ನ ಹೋಬಳಿ ಮಟ್ಟದಲ್ಲಿ ಕಟ್ಟೋದು ಒಳ್ಳೇದಂತ ನನ್ನ ಅಭಿಪ್ರಾಯ. ಈಗ ರೈತರು ಇದನ್ನು ಫಸಲ್ ಬಿಮಾದ್ದು ಕೃಷಿ ಇಲಾಖೆಯಲ್ಲೇ ಬಂದು ನೋಂದಣಿ ಮಾಡ್ಕೋಬೇಕಾ, ಅಥವಾ ಎಲ್ಲಿ ನೋಂದಣಿ ಮಾಡ್ಕೋಬೇಕು, ಏನೇನು ದಾಖಲಾತಿಗಳು ಬೇಕಾಗ್ತವೆ, ಡಾಕ್ಯುಮೆಂಟ್ಸ್? ರೈತರು ತಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿ ತೊಗೊಂಡು CSC ಸೆಂಟರ್ಗೆ ಭೇಟಿ ಆದರೆ ಅಲ್ಲಿ ಮಾಡಿಕೊಡ್ತಾರೆ ಸರ್. ಅಥವಾ ಅವರು ತಮ್ಮ ಬ್ಯಾಂಕ್ ಕನ್ಸರ್ನ್ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರ್ತದೆ ಅಲ್ಲಿ ಅವ್ರನ್ನ ತೊಗೊಂಡೋಗಿ ಅವ್ರು ದುಡ್ಡು ಕಟ್ಟಿದ್ರೆ
ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಸರ್. ಈ ಸದ್ಯದಲ್ಲಿ ರೈತ ಸಂಪರ್ಕ ಕೇಂದ್ರ ದೇವದುರ್ಗದಿಂದ ಏನೇನು ಕೃಷಿ ಪರಿಕರಗಳು ರೈತರಿಗೆ ಸಿಗ್ತಾ ಇದ್ದಾವೆ ಈಗ, ಮತ್ತು ರೈತರು ಕೃಷಿ ಪರಿಕರಗಳನ್ನು ತೊಗೋಬೇಕಂತಂದರೆ ಏನು ದಾಖಲಾತಿಗಳನ್ನು ಇಲಾಖೆಗೆ ಕೊಡಬೇಕು, ನೋಂದಣಿ ಮಾಡ್ಕೋಬೇಕು ಇಲಾಖೆಯಲ್ಲಿ ಹೇಗೆ? ಕೆಲವೊಂದಿಷ್ಟು ಮಂದಿ ಇನ್ನೂ ನೋಂದಣಿ ಆಗಿರಂಗಿಲ್ಲ ರೈತರದು, ಅವ್ರಿಗೆ ಏನು ಹೇಳ್ತೀರಿ? ಎಲ್ಲ ರೈತರಿಗೆ ಈ ಮುಖ ತಿಳಿಸೋದೇನಂತಂದರೆ, ಈಗ ನಮ್ಮಲ್ಲಿ ಕಿಸಾನ್ ಅಂತ ಒಂದು ಪೋರ್ಟಲ್ ರೆಡಿ ಮಾಡಿದ್ದಾರೆ ಸರ್, ಜಾಲತಾಣ. ಅದರಲ್ಲಿ ಪ್ರತಿಯೊಬ್ಬ ರೈತರಿಗೆ ಒಂದು FID ಅಂತ ಯೂನಿಕ್ ID ಕೊಡ್ತಾ ಇದ್ದಾರೆ ಸರ್, ಫಾರ್ಮರ್ ರಿಜಿಸ್ಟ್ರೇಷನ್ ID ಅಂತ. ಫ್ರೂಟ್ಸ್ ಅಂತ ನಮ್ಮಲ್ಲಿ ಒಂದು ಪೋರ್ಟಲ್ ಇದೆ ಸರ್, ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ. ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಫಾರ್ಮರ್ಸ್ಗೆ ಒಂದು FID ಅಂತ ಕೊಡ್ತೀವಿ ಸರ್, ರೈತರ ನೋಂದಣಿ ಸಂಖ್ಯೆ ಅಂತ. ಆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದರೆ ಅವ್ರ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಪಾಣಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ತಂದುಕೊಟ್ರೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ ಸರ್. ಅವ್ರು ಎವ್ರಿ ಟೈಮ್ ಬರಬೇಕಾದ್ರೆ ದಾಖಲಾತಿಗಳನ್ನು ಹಿಂದೆ ತೊಗೊಂಬರೋ ಅವಶ್ಯಕತೆ ಇಲ್ಲ ಸರ್. ಒಂದು ಆಧಾರ್ ಕಾರ್ಡ್ ತೊಗೊಂಬಂದ್ಬಿಟ್ರೆ ಸಾಕು, ಅವ್ರ ಆಧಾರ್ ಕಾರ್ಡ್ ಹೊಡೆದ ತಕ್ಷಣ ನಮ್ಮ ಹತ್ರ FID ಸಿಕ್ಬಿಡುತ್ತೆ ಸರ್. ಕಂಪ್ಲೀಟ್ ಡೀಟೇಲ್ಸ್, ಅವ್ರ ಪಾಣಿ ಡೀಟೇಲ್ಸಿಂದ ಹಿಡ್ಕೊಂಡು ಅವ್ರ ಲ್ಯಾಂಡ್ ಹೋಲ್ಡಿಂಗ್ ಎಷ್ಟಿದೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಬೇಸ್ ಮೇಲೆ ನಾವು FID ಮೇಲೆ ಅವ್ರಿಗೆ ಇನ್ಪುಟ್ಸ್ ಕೊಡ್ತೀವಿ ಸರ್. ಈಗ ನಮ್ಮಲ್ಲಿ ಬೀಜಗಳಲ್ಲಿ ನಾವು ಭತ್ತ ಕೊಡ್ತೀವಿ ಸರ್, ಭತ್ತದಲ್ಲಿ RNR ಮತ್ತು BPT ಕೊಡ್ತೀವಿ. ಆಮೇಲೆ ಹೆಸರು ಕೊಟ್ಟಿದ್ದೀವಿ ಸರ್, ಹೆಸರು 1 ಕ್ವಿಂಟಲ್ 20 kg ಕೊಟ್ಟಿದ್ದೀವಿ ಸೀಸನಲ್ಲಿ. BGS 9 ವೆರೈಟಿ ಕೊಡ್ತೀವಿ ಹೆಸರಿನಲ್ಲಿ. ಆಮೇಲೆ ತೊಗರಿನಲ್ಲಿ ಬಂದ್ಬಿಟ್ಟು GRG 811 ಅಂತ ಹೊಸ ವೆರೈಟಿ ಬಂದಿದೆ ಸರ್. ಇದು ನೀರಾವರಿಗೆ ಸೂಕ್ತವಾದಂಥ ಬೆಳೆ, ನಮ್ಮ TS3R ಕಂಪೇರ್ ಮಾಡಿದ್ರೆ. ಜೊತೆಗೆ TS3R ಮೊದಲಿನ ಥರ ಪಿಂಕ್ ಅಂತ ಏನು ವೆರೈಟಿ ಕರೀತಾರೆ ಅದನ್ನು ಕೊಡ್ತಾ ಇದ್ದೀವಿ ಸರ್. ಆಮೇಲೆ ಸಜ್ಜೆ ಕೊಡ್ತಾ ಇದ್ದೀವಿ ಸರ್. ಸಜ್ಜೆ ಈ ಸೀಸನ್ನಲ್ಲಿ 15 ಕ್ವಿಂಟಲ್ ಸಜ್ಜೆ ಕೊಟ್ಟಿದ್ದೀವಿ ಸರ್. ಮೇಜರ್ ಸೇಲ್ ಆಗೋದು ಅದರಲ್ಲಿ ಧಾನ್ಯ. ಅದು ಬಿಟ್ಟರೆ ನಮ್ಮಲ್ಲಿ ಗಂಗಾ ಕಾವೇರಿ ಬೇರೆ ಸೀಡ್ಸ್ ಇದಾವೆ ಸರ್, ಸೂಪರ್ ಬಾಸ್ ಇದೆ, ಎಲ್ಲ ಸೀಡ್ಸ್ ಕೊಡ್ತೀವಿ ಸರ್. ಆಮೇಲೆ ಸನ್ಫ್ಲವರ್ ಕೊಟ್ಟಿದ್ದೀವಿ. ಸನ್ಫ್ಲವರ್ 2 ಕ್ವಿಂಟಲ್ ಬೀಜ ಕೊಟ್ಟಿದ್ದೀವಿ ಸರ್ ಈ ವರ್ಷ. ಅದು GK 2002 ಅಂತ ಗಂಗಾ ಕಾವೇರಿ ಅವ್ರದ್ದು. ಇಷ್ಟು ಸೀಡ್ಸ್ ಕೊಟ್ಟಿದ್ದೀವಿ ಸರ್. ಮತ್ತು ಇತರೆ ಕೃಷಿ ಉಪಕರಣಗಳಿರ್ಬೋದು, ಸಿಂಪರಣಾ ಯಂತ್ರಗಳು, ಆಮೇಲೆ ಅಂತರ ಬೇಸಾಯ ಮಾಡ್ತಕ್ಕಂಥ ಕುಂಟಿಗಳು ಬೇಕಾಗ್ತವೆ ರೈತರಿಗೆ. ವಿಶೇಷವಾಗಿ 1 ತಿಂಗಳು ಬೆಳೆ ಇದ್ದಾಗ ಸಿಂಪರಣಾ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಬೇಕಾಗುತ್ತವೆ. ಇವೆಲ್ಲ ನಿಮ್ಮಲ್ಲಿ ಸಿಗ್ತಾ ಇದ್ದಾವೆ ರೈತರಿಗೆ ಹೇಗೆ? ಈಗಾಗಲೇ ಅಡ್ಜಸ್ಟಬಲ್ ಕುಂಟೆ ನಾವು ಆಲ್ರೆಡಿ ರೈತರಿಗೆ ಕೊಟ್ಟಿದ್ದೀವಿ ಸರ್. ಈ ಸದ್ಯಕ್ಕೆ ಖಾಲಿ ಆಗಿದೆ, ಇನ್ನೊಂದು ವಾರದಲ್ಲಿ ಸಪ್ಲೈ ಆಗ್ತಿದೆ ಸರ್. ಈ ವರ್ಷದ ಏನು ಸಂಬಂಧಪಟ್ಟಂತೆ ಅಡ್ಜಸ್ಟಬಲ್ ಕುಂಟೆ ಮತ್ತು ಸೈಕಲ್ ಕುಂಟೆ ಅಂತ ಅವು ನಮ್ಮಲ್ಲಿ ಭಾಳ ಫೇಮಸ್ ಆಗಿದೆ ಸರ್. ಈಗ ರೈತರಿಗೆ ಒಬ್ಬನೇ ರೈತರನ್ನ ತನ್ನ ಇಬ್ಬಿಬ್ರು ಮಾಡುವಂಥ ಕೆಲಸನ ಸೈಕಲ್ ಕುಂಟೆನ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಸರ್. ಹೆಣ್ಮಗಳ ಸತೆ ಮಾಡ್ಕೋಬೋದು ಅಡ್ಜಸ್ಟಬಲ್ ಕುಂಟೆಯಿಂದ. ಅವು ಇನ್ನೊಂದು ವಾರದಲ್ಲಿ ಸಪ್ಲೈ ಆಗ್ತವೆ ಸರ್. ಪ್ರತಿಯೊಂದು RSKಗೆ ನಾವು ಅದನ್ನು ಕೊಡೋಕ್ಕೆ ರೆಡಿ ಇದೀವಿ ಸರ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಕೃಷಿ ಯಂತ್ರೋಪಕರಣ ಮತ್ತು ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ನಾವು ಟ್ರ್ಯಾಕ್ಟರ್ ಸಾಮಾನುಗಳು ಮತ್ತು ಸೂಕ್ಷ್ಮ ನೀರಾವರಿ ಯೋಜನೆ ಘಟಕಗಳನ್ನು ಕೊಡ್ತೀವಿ ಸರ್. ಅದು ಅರ್ಜಿ ಬಂದ್ಬಿಟ್ಟು ನೆಕ್ಸ್ಟ್ ಆಗಸ್ಟಲ್ಲಿ ಸ್ಟಾರ್ಟ್ ಆಗ್ತೇವೆ ಸರ್. ರೈತರು ಅದಕ್ಕೆ ತಮ್ಮ ಆಧಾರ್ ಕಾರ್ಡ್ ಮತ್ತು ಪಾಣಿಗನ್ನು ತೊಗೊಂಬಂದು ನೋಂದಣಿ ಮಾಡಿಸ್ಕೊಂಡ್ರೆ ಆಗಸ್ಟಿಂದ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಸಿಂಪರಣಾ ಯಂತ್ರಗಳು ಸಿಗ್ತಾವ, ಸ್ಪ್ರೇಯರ್ಸ್ಗಳು ಈಗ ನಿಮ್ಮ ಸದ್ಯದಲ್ಲಿ? ಯಾಕಂದರೆ ಸಿಂಪರಣೆ ಪ್ರಾರಂಭ ಮಾಡ್ಬೇಕು ಇವಾಗೆಲ್ಲ. ತಾವು ಹೇಳಿದಾಗೆ ಹತ್ತಿಯಲ್ಲಿ ಮುಟು ರೋಗ ಬರ್ತಾ ಇದೆ, ಥ್ರಿಪ್ಸ್ ಬರ್ತಾ ಇದೆ, ನುಸಿಗಳು ಬರ್ತಿರ್ತವೆ. ಇಂಥ ಸಂದರ್ಭದಲ್ಲಿ ಸಿಂಪರಣೆ ಪ್ರಾರಂಭ ಮಾಡ್ತಾರೆ ರೈತರು. ಈ ಸಿಂಪರಣೆ ಮಾಡೋಕ್ಕೆ ನಮ್ಮಲ್ಲಿ ಆಲ್ರೆಡಿ ಈಗ ಬ್ಯಾಟ್ರಿ ಸ್ಪ್ರೇಯರ್ ಇದಾವೆ ಸರ್. 2-in-1 ಅಂತ ಹ್ಯಾಂಡ್ ಆಪ್ರೇಟೆಡ್ ಮಾಡ್ಬೋದು ಸರ್. ಅಥವಾ ಚಾರ್ಜ್ ಖಾಲಿ ಆಯ್ತಂದರೆ ಬ್ಯಾಟ್ರಿ ಆಪ್ರೇಟೆಡ್ ಇದಾವೆ ಸರ್. ಬ್ಯಾಟ್ರಿ ಬರೋತನ ಯೂಸ್ ಮಾಡ್ಕೋಬೋದು. ಬ್ಯಾಟ್ರಿ ಖಾಲಿ ಆಯ್ತಂದರೆ ಹ್ಯಾಂಡ್ ಆಪ್ರೇಟ್ ಮಾಡಿನೂ ಸ್ಪ್ರೇ ಮಾಡ್ಬೋದು. ಆ ಥರ ಸ್ಪ್ರೇಯರ್ಸ್ ನಮ್ಮಲ್ಲಿ ಈಗ ಆಲ್ರೆಡಿ ಸಫಿಷಿಯೆಂಟ್ ಸ್ಟಾಕ್ ಇದೆ ಸರ್. ಈ ಸೀಸನ್ಗೆ ಆಗುವಷ್ಟು ಸ್ಟಾಕ್ ನಮ್ಮಲ್ಲಿದೆ. ರೈತರೆಲ್ಲ ಮೊದಲ ಒಳ್ಳೆ ಸ್ಪ್ರೇಯರ್ ಕೊಡ್ತಾ ಇದ್ರು ಕೃಷಿ ಇಲಾಖೆಯಿಂದ. ಹೊಂಡಾ ಸ್ಪ್ರೇಯರ್ಗಳು ಒಳ್ಳೆ ಫಾಸ್ಟಾಗಿ ನಮ್ಮದು ಹತ್ತಿ ಬಿತ್ತನೆ ಮಾಡುವಂಥ ರೈತರು ಭಾಳಷ್ಟು ಕೇಳ್ತಾ ಇದ್ದಾರೆ. ಅದು ಹೇಗೆ ಬಂದಾಗಿದೆ ಅಂತಕ್ಕಂಥ ವಿಚಾರ ಇಲ್ಲ, ಸಿಗ್ತಾ ಇಲ್ಲ ಕೃಷಿ ಇಲಾಖೆಯಲ್ಲಿ ಅಂತೇಳಿ ರೈತರು ಹೇಳ್ತಾ ಇರ್ತಾರೆ. ಈ ವಿಷಯದಲ್ಲಿ ಕೃಷಿ ಯಾಂತ್ರೀಕರಣದಲ್ಲಿ SC/ST ಅವರಿಗೆ 90% ಸಬ್ಸಿಡಿನಲ್ಲಿ, ಜನರಲ್ 50% ಸಬ್ಸಿಡಿನಲ್ಲಿ ಮೊದಲು ಸ್ಪ್ರೇಯರ್ಸ್ ಕೊಡ್ತಿದ್ವಿ ಸರ್. ಈಗಾದರೂ ಈಗ ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅದು ಸ್ಕೀಮು. ಆಗಸ್ಟಿಂದ ಸ್ಟಾರ್ಟ್ ಆದ ತಕ್ಷಣ ನಾವು ಅದರ ವಿತರಣೆ ಸ್ಟಾರ್ಟ್ ಮಾಡ್ತೀವಿ ಸರ್. ಈಗ ಅಲ್ಲಿ ಅರ್ಜಿ ಹಾಕಿರ್ತಾರೆ, ಅದು ಸೀನಿಯಾರಿಟಿ ಪ್ರಕಾರ ನಾವು ವಿತರಣೆ ಸ್ಟಾರ್ಟ್ ಮಾಡ್ತೀವಿ ಸರ್. ವಿಶೇಷವಾಗಿ ಕೃಷಿ ಬಂದಾಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕಾಗ್ತವೆ, ಕೆಲವೊಂದು ಲಘು ಪೋಷಕಾಂಶಗಳು. ಆಮೇಲೆ ಸಸ್ಯ ಸಂರಕ್ಷಣಾ ಔಷಧಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತವೆ. ಇದೆಲ್ಲ ಲಭ್ಯತೆ ಇದೆಯಾ ರೈತ ಸಂಪರ್ಕ ಕೇಂದ್ರದಿಂದ? ಯಾವ ಒಂದು ದರದಲ್ಲಿ ರೈತರಿಗೆ ಸಿಗ್ತಾ ಇದೆ? ನಮ್ಮಲ್ಲಿ NFSM ಅಂತ ಒಂದು ಸ್ಕೀಮಲ್ಲಿ 50% ಸಬ್ಸಿಡಿನಲ್ಲಿ ಕೆಮಿಕಲ್ ಸಿಗ್ತಾವೆ ಸರ್, ಎಲ್ಲ ಇನ್ಪುಟ್ಸು. ನಮ್ಮಲ್ಲಿ ಈಗ ಜಿಂಕ್ ಇದೆ ಸರ್ ಆಲ್ರೆಡಿ. ಆಮೇಲೆ ಸಮೃದ್ಧಿ ಅಂತ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ ಇದೆ. ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ ಸಮೃದ್ಧಿ ಲಿಕ್ವಿಡ್ ಫಾರ್ಮ್ ಸರ್. ಆಮೇಲೆ ಪೌಡರ್ ಫಾರ್ಮಲ್ಲಿನೂ ನಮ್ಮಲ್ಲಿ ಇದು ಸಿಗ್ತದೆ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್. ಅದು ಬಂದುಬಿಟ್ರೆ ಎಮೋಮೆಕ್ಟಿನ್ ಬೆಂಜೋಯಿಟ್ ಇದೆ ಸರ್ ನಮ್ಮಲ್ಲಿ. ಇಮಿಡಾಕ್ಲೋಪ್ರಿಡ್ ಪ್ಲಸ್ ಹಸಿಫೇಟ್ ಲ್ಯಾನ್ಸರ್ ಗೋಲ್ಡ್ ಇದೆ. ಥೈಮಿಥಾಕ್ಸಮ್ ಪ್ಲಸ್ ಲ್ಯಾಂಬ್ಡಾ ಸಾಯಲ್ ಅಂತ ಇದೆ. ಪ್ರೊಫೆನೋಫಾಸ್ ಇದೆ ಸರ್. ಮೇಜರ್ ಬರುವಂಥ ಬೇಸಿಕ್ ಕೆಮಿಕಲ್ಸ್ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಎಲ್ಲ ಅವ ಲಭ್ಯತೆ. ಈ ಸೀಸನ್ ಬೇಕಷ್ಟು 50% ಸಬ್ಸಿಡಿನ ರೈತರಿಗೆ ಕೊಡ್ತೀವಿ. ವಿಶೇಷವಾಗಿ ಮತ್ತೆ ಮಣ್ಣು ಪರೀಕ್ಷೆ ಇರ್ಬೋದು. ಇತ್ತೀಚೆಗೆ ಕೃಷಿ ಸಂಜೀವಿನಿ ಅಂತೇಳಿ ಒಂದು ಯೋಜನೆ ಪ್ರಾರಂಭ ಆಗಿದೆ. ಅದು ಯಾವ ರೀತಿ ನಡೀತಾ ಇದೆ? ನಿಮ್ಮಲ್ಲಿ ಕೃಷಿ ಸಂಜೀವಿನಿ ಒಂದು ವೆಹಿಕಲನ್ನು ಕೊಟ್ಟಿದ್ದಾರೆ ದೇವದುರ್ಗಕ್ಕೆ ಅಂತಕ್ಕಂಥ ವಿಚಾರ ಹೇಗೆ ರೈತರಿಗೆ ಉಪಯೋಗ ಆಗ್ತಾ ಇದೆ? ಇಲಾಖೆಗೆ ಯಾವ ರೀತಿ ಅದರಿಂದ ಅನುಕೂಲ ಆಗ್ತಾ ಇದೆ? ಇದೊಂದು ಒಳ್ಳೆಯ ವಿಚಾರ ಸರ್. ಈಗ ಸರ್ಕಾರದಿಂದ ನಮ್ಮಲ್ಲಿ ಕೃಷಿ ಸಂಜೀವಿನಿ ಅಂತ ಒಂದು ವೆಹಿಕಲ್ ಕೊಟ್ಟಿದ್ದಾರೆ. ಲ್ಯಾಬ್ ಟು ಲ್ಯಾಂಡ್ ಅಂತ ಒಂದು ಘೋಷಣೆ ಅಡಿಯಲ್ಲಿ ಅದು ಡಿಪಾರ್ಟ್ಮೆಂಟಿಂದ ವೆಹಿಕಲ್ಸ್ ಕೊಟ್ಟಿದ್ದಾರೆ ಸರ್.
ಈಗ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಥರ ಒಂದು ತಾಲೂಕಿಗೆ ಒಂದು ವೆಹಿಕಲ್ ಕೊಟ್ಟಿದ್ದಾರೆ ಸರ್. ಈಗ ನಮ್ಮ ತಾಲೂಕಿನಲ್ಲಿ ಜಾಲಹಳ್ಳಿ ಹೋಬಳಿಗೆ ಅದು ಅಲೋಕೇಟ್ ಆಗಿದೆ ಸರ್. ಅದು ಉದ್ದೇಶ ಏನಂತಂದರೆ ನಮ್ಮಲ್ಲಿ ಏನು ಲ್ಯಾಬ್ ಟು ಲ್ಯಾಂಡ್ ಡಿಫ್ರೆನ್ಸ್ ಜಾಸ್ತಿ ಇದೆ ಸರ್. ಈಗ ಫಾರ್ ಎಕ್ಸಾಂಪಲ್ ಈಗ ರೈತರು ಮಾದರಿ ತಗೊಂಡ್ರು ಅದನ್ನು ಎಲ್ಲಿ ವಿಶ್ಲೇಷಣೆ ಮಾಡಿಸ್ಬೇಕು, ಅವ್ರ ವರದಿ ಎಲ್ಲಿ ತೊಗೋಬೇಕಂತ ಗೊತ್ತಿಲ್ಲ. ಸೊ ಹಂಗಾಗಿ ಇದ್ರ ಉದ್ದೇಶ ಏನಂತಂದರೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಖುದ್ದಾಗಿ ರೈತರು ಹೊಲಕ್ಕೆ ಹೋಗಿ ಅವ್ರು ಎಲ್ಲ ಕರೆ ಮಾಡಿದ್ರೆ ಹೊಲಕ್ಕೆ ಹೋಗಿ ಮಾದರಿಗಳನ್ನ ತೊಗೊಂಡು ನಾವು ವಿಶ್ಲೇಷಣೆಗೆ ಕಳಿಸ್ಕೊಡ್ತೀವಿ ಸರ್. ಮಣ್ಣು ಮಾದರಿಗಳನ್ನು ನೀವೇ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಮತ್ತೆ ಅವ್ರಿಗೆ ರಿಸಲ್ಟನ್ನು ಕೊಡ್ತಿರ್ತಾವೆ. ಇನ್ನು ಮುಖ್ಯವಾಗಿ ಏನು ಹೇಳ್ತೀರಿ ರೈತರಿಗೆ? ಈಗಾಗಲೇ ಬೆಳೆಗಳು ಚೆನ್ನಾಗಿದ್ದಾವೆ ಅಂತ ಹೇಳಿದ್ರಿ, ಮಳೆನೂ ಚೆನ್ನಾಗಿದೆ ಅಂತಕ್ಕಂಥ ವಿಚಾರ ಹೇಳಿದ್ರಿ. ಏನು ರೈತರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತೀರಿ ಈ ಒಂದು ಸಂದರ್ಭದಲ್ಲಿ? ಈ ವಾತಾವರಣ ಇನ್ನೂ 4 ದಿನ ಕಂಟಿನ್ಯೂ ಆಗೋದಿದೆ ಸರ್. ಇಸ್ರೋ ಪ್ರಕಾರ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಏನು ಫೋರ್ಕಾಸ್ಟ್ ಮಾಡಿದೆ ಸರ್, ಅದರ ಪ್ರಕಾರ ಈ ವಾತಾವರಣ ಇನ್ನೂ 4 ದಿನ ಕಂಟಿನ್ಯೂ ಆಗೋದಿದೆ. ಮೇಜರಿಗಾಗಿ ಆಲ್ರೆಡಿ ನೀರಾರು ಇರುವಂಥ ರೈತರು ಹತ್ತಿಯನ್ನು ಯಾರು ಮುಂಚೆ ಬಿತ್ಕೊಂಡಿದ್ದಾರೆ, ಈಗ ಆಲ್ರೆಡಿ 1-1.5 ತಿಂಗಳು ಹತ್ತಿ ಇರುವಂಥವ್ರು ಜಿಗಿ ಪ್ರಾಬ್ಲಮ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಆದ ಕಾರಣ ಅಸಿಫೇಟ್ ನಿಮ್ಮಲ್ಲಿ ಸಿಕ್ಕರೆ ಸರಿ, ಇಲ್ಲಾಂದ್ರೆ ನಮ್ಮ ರೈತ ಸಂಪರ್ಕದಲ್ಲಿ ಅಸಿಫೇಟ್ ಪ್ಲಸ್ ಇಮಿಡಾಕ್ಲೋಪ್ರಿಡನ್ನು ತಗೊಂಡು 1 ಲೀಟ್ರಿಗೆ 1 ಗ್ರಾಮ್ ಹಾಕಿ ಸ್ಪ್ರೇ ಮಾಡಿದ್ರೆ ಆ ಪ್ರಾಬ್ಲಮ್ನ ನೀವು ಆರಾಮಾಗಿ ಕಂಟ್ರೋಲ್ ಮಾಡ್ಕೋಬೋದು ಅಂತ ಈ ಮುಖ ತಿಳಿಸ್ತೇನೆ. ಒಳ್ಳೆಯದು ಶ್ರೀನಿವಾಸರು, ಇದುವರೆಗೆ ಇಲಾಖೆ ಯೋಜನೆಗಳು ಮತ್ತು ಮಳೆ ಬೆಳೆ ಪರಿಸ್ಥಿತಿ ದೇವದುರ್ಗ ಹೋಬಳಿಯಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥ ವಿಚಾರ ಹೇಳಿದ್ರಿ, ಮತ್ತು ಜೊತೆಗೆ ಕೃಷಿ ಇಲಾಖೆಯಲ್ಲಿ ಏನೇನು ಲಭ್ಯತೆ ಇದ್ದಾವೆ ರೈತರಿಗೆ ಕೃಷಿ ಪರಿಕರಗಳು ಅಂತಕ್ಕಂಥ ವಿಚಾರ. ಸಾಕಷ್ಟು ಯೋಜನೆಗಳು ಪ್ರತಿ ವರ್ಷದಿಂದ ವರ್ಷಕ್ಕೆ ಸರ್ಕಾರ ತರ್ತಾ ಇದೆ. ರೈತರು ಮೇಲಿಂದ ಮೇಲೆ ರೈತ ಸಂಪರ್ಕ ಕೇಂದ್ರರು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಯೋಜನೆಗಳ ಲಾಭವನ್ನು ಪಡೀಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರ, ಇದುವರೆಗೆ ದೇವದುರ್ಗ ತಾಲೂಕಿನ ಕಸಬಾ ಹೋಬಳಿಯಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ಕೃಷಿ ಇಲಾಖೆಯ ಅಧಿಕಾರಿ ಶ್ರೀನಿವಾಸ್ ನಾಯಕ್ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. हर जोखिम से निकल कर फसल आए, सुरक्षित हो जाए, फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। ಇರುವಂತಹ ರೈತರು ಶ್ರೀ ರೇವಣಸಿದ್ದಪ್ಪ ಅವರು. ನಾವು ನೋಡ್ತಾ ಇರ್ತೀವಿ ಸಾಕಷ್ಟು ರೈತರು ಸಾವಯವದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಮತ್ತು ರಾಸಾಯನಿಕವಾಗಿಯೂ ಕೂಡ ಕೃಷಿಯನ್ನು ಮಾಡ್ತಿರ್ತಾರೆ. ಸಾವಯವ ಮತ್ತು ರಾಸಾಯನಿಕಗಳನ್ನು ಮಿಕ್ಸ್ ಮಾಡಿಕೊಂಡಂತಹ ಒಂದು ರೈತರನ್ನು ಕೂಡ ನಾವು ಅಲ್ಲಲ್ಲಿ ನೋಡ್ತೀವಿ. ರೇವಣಸಿದ್ದಪ್ಪ ಅವರು ಪೂರ್ತಿಯಾಗಿ ಸುಮಾರು 12 ವರ್ಷಗಳಿಂದ ನೈಸರ್ಗಿಕ ಕೃಷಿಯನ್ನು ಮಾಡ್ತಿದ್ದಾರೆ. ಈ ನೈಸರ್ಗಿಕ ಕೃಷಿ ಅಂದ್ರೇನು, ನೈಸರ್ಗಿಕ ಕೃಷಿ ಪ್ರಸ್ತುತ ದಿನಮಾನದಲ್ಲಿ ನೈಸರ್ಗಿಕ ಕೃಷಿ ನಮಗೆ ಯಾಕೆ ಬೇಕು ಎಂಬಂಥ ಒಂದು ಮಾಹಿತಿಯನ್ನು, ಅದರಿಂದ ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಸಮಾಜಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ, ಒಟ್ಟಿನಲ್ಲಿ ಇದಕ್ಕೆ ಸಾಧಕ ಬಾಧಕಗಳು ಜೊತೆಗೆ ಅವರ ಒಂದು ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ರೇವಣಸಿದ್ದಪ್ಪ ಅವರ ಜೊತೆಗೆ ಹಂಚಿಕೊಳ್ಳೋಣ. ರೇವಣಸಿದ್ದಪ್ಪ ಅವರೇ, ಸಾಕಷ್ಟು ಖುಷಿಯಾಗುತ್ತೆ ನಿಮ್ಮ ಜೊತೆ ಮಾತಾಡಿ. ಇತ್ತೀಚಿನ ದಿನಗಳಲ್ಲಿ ನಾವು ರಾಸಾಯನಿಕ ಕೃಷಿಗಳನ್ನು ಯಥೇಚ್ಛವಾಗಿ ಬೆಳಿತೀವಿ, ಹೆಚ್ಚೆಚ್ಚು ಖರ್ಚು ಮಾಡ್ತೀವಿ, ಹೆಚ್ಚೆಚ್ಚು ಇಳುವರಿಯನ್ನು ಪಡ್ಕೊಂಡ್ರೂ ಸಹ ನಮಗೆ ಇಲ್ಲಿ ಖರ್ಚು ಮಾಡಿದ್ದಕ್ಕೂ ಮತ್ತು ಆದಾಯ ಬಂದದ್ದಕ್ಕೂ ನಾವು ನೋಡಿದಾಗ ಅಲ್ಲಿ ನಮಗೆ ಉಳಿತಾಯ ಆಗಿರೋದಿಲ್ಲ. ಜೊತೆಗೆ ಪ್ರಕೃತಿಗೆ ನಾವು ಸಾಕಷ್ಟು ರೀತಿಯಲ್ಲಿ ರಾಸಾಯನಿಕವನ್ನು ಹಾಕಿ ಸಿಂಪರಣೆಯನ್ನು ಮಾಡಿ ನಾವು ನಾಶವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ವಾಯುಮಾಲಿನ್ಯ, ಬೇರೆ ಬೇರೆ ರೋಗಕ್ಕೆ ನಾವು ಪರೋಕ್ಷವಾಗಿ ತುತ್ತಾಗ್ತಾ ಇದ್ದೀವಿ. ಮೂಲತಃ ತಾವು ನೈಸರ್ಗಿಕ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿರಿ, ಯಾಕೆ? ನನ್ನ ಹೆಸರು ರೇವಣಸಿದ್ದಪ್ಪ ಚಿಂಚರಿಕೆ ಅಂತೇಳಿ. ನಮ್ಮದು ಮೂಲ ಬಂದು ಮಸ್ಕಿ ತಾಲೂಕು, ಬಳಗನೂರು. ಮೊದಲು ಸಿಂಧನೂರು ತಾಲೂಕಿನಲ್ಲಿ ಇತ್ತು. ಸಿಂಧನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಬಳಗನೂರು ಈ ಮಸ್ಕಿ ತಾಲೂಕಿನಲ್ಲಿ ಆಗಿರೋದ್ರಿಂದ ನಾನು ಫುಲ್ಲು ರಾಸಾಯನಿಕ ಕೃಷಿ ಇರುವುದರಿಂದ ಬಳಗನೂರಿನಲ್ಲಿ ನಾನು ಈ 2008ರಲ್ಲಿ ಸಿಂಧನೂರಿನಲ್ಲಿ ಸುಭಾಷ್ ಪಾಳೇಕರ್ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯಲ್ಲಿ ಕೃಷಿ ಕಾರ್ಯಕ್ರಮವನ್ನು ಕೇಳಿ ಪ್ರೇರಣೆಗೊಂಡು ಅದನ್ನು ನಾನು ನೈಸರ್ಗಿಕ ಕೃಷಿ ಅಳವಡಿಸ್ಕೋಬೇಕು ನನ್ನ ಹೊಲದಲ್ಲಿ ಮತ್ತು ನನ್ನ ಜೀವನದಲ್ಲಿ ಅಂತೇಳಿ ಕಿಸಿ ಅನ್ಕೊಂಡು ಮಾಡಬೇಕಾಯ್ತಪ್ಪ ಅಂತಂದರೆ ನಂದು ಫುಲ್ಲು ಸುತ್ತಮುತ್ತಲ ರಾಸಾಯನಿಕ ರೈತರು ಇರ್ತಕ್ಕಂಥ ಭೂಮಿ.
ಅದು ಏನಪ್ಪ ಅಂತಂದರೆ ಅಲ್ಲಿ ರಾಸಾಯನಿಕ ಮಾಡುವುದರಿಂದ ಅತಿಯಾಗಿ ಸಾವಯವ ಬರಂಗಿಲ್ಲ. ರಾಸಾಯನಿಕದಲ್ಲಿ ಇರ್ತಕ್ಕಂಥ ನೀರು ನನ್ನ ಭೂಮಿಗೆ ಬಂದು ನನ್ನ ಸಾವಯವನ್ನ ಕೆಡಿಸಿಬಿಡ್ತೈತಿ ಅಂತೇಳಿ ಒಂದು ಯೋಚನೆ ಮಾಡ್ತಾ 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 ಅವಾಗ ಒಂದು 5 ಎಕರೆ ಭೂಮಿ ಆದ್ರೂ ಹೊರಭೂಮಿಯಲ್ಲಿ ಖರೀದಿ ಮಾಡಿ ಅಲ್ಲಿ ನಾನು ನೈಸರ್ಗಿಕ ಕೃಷಿ ಅಳವಡಿಸ್ಕೋಬೇಕಂತೇಳಿ ಮನಸ್ಸು ಮಾಡಿ ಹಂಗ ನೋಡ್ತಾ ಇರಬೇಕಾದ್ರೆ ಯರದೊಡ್ಡಿ ಗ್ರಾಮದಲ್ಲಿ ಒಂದು 5 ಎಕರೆ ಭೂಮಿ ಸಿಕ್ತಿ. ಅದು ಏನೋ ನನ್ನ ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ, ಅದು ಏನೋ ಭಗವಂತ ಕೃಪೆ ಮಾಡಿದ್ದು ಅಂತ ಅನ್ಬೋದು. ಅದು ನನಗೆ ಗೊತ್ತಿಲ್ಲ, ಏನೋ ಅವಸರದಲ್ಲಿ ಖರೀದಿ ಮಾಡಿದೆ. ಪಕ್ಕಾ ಸವಳು ಭೂಮಿ. ಆಮೇಲೆ ಕೆಲವು ರೈತರನ್ನು ಭೇಟಿ ಮಾಡಿದಾಗ ಇದನ್ನ ಯಾಕೆ ತೊಗೊಂಡು, ಇದು ತೊಗೋಬಾರ್ದಾಗಿತ್ತು, ಇದು ಪಕ್ಕಾ ಸವಳು ಭೂಮಿ, ಇದರಲ್ಲಿ ನೀನು ಏನು ಮಾಡೋಕ್ಕಾಗಲ್ಲ, ಭಾಳ ಕಷ್ಟಪಡ್ತಿದ್ವಿ, ಸುಮ್ಮನೆ ಇದನ್ನ ಕೊಟ್ಬಿಡು, ಮತ್ತು ಯಾರಿಗಾದರೂ ನೀನು ಬೇರೆ ಕಡೆ ತಗೊಂಡು ಮಾಡೋಂತ ಅಂತ ಹೇಳಿ ಅಂತ ಅಂದರು. ಈಗ ಆಲ್ರೆಡಿ ತೊಗೊಂಡ್ಬಿಟ್ಟಿನಿ, ರಿಜಿಸ್ಟ್ರೇಷನ್ ಮಾಡ್ಕೊಂಬಿಟ್ಟಿನಿ, ದುಡ್ಡು ಕೊಟ್ಬಿಟ್ಟಿನಿ, ಏನು ಮಾಡೋದು ಈಗ ಹೊರಗಡೆ ಹೋಗಿ ಬಿಸ್ನೆಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾವಾಗ ಸುಭಾಷ್ ಪಾಳೇಕರ್ ಪಾಠ ಕೇಳಿದ ಮೇಲೆ ನನ್ನ ತಲೆಯಲ್ಲಿ ಇರೋದು ನೈಸರ್ಗಿಕ ಕೃಷಿ ಮಾಡಲೇಬೇಕು ಅಂತ. ಸರಿ, ಸುಭಾಷ್ ಪಾಳೇಕರ್ ಹೇಳ್ಯಾರ 3 ವರ್ಷ ಕಂಟಿನ್ಯೂ ನೀವು ಸಾವಯವ ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೆ ಆಯ್ತು ಅಂದರೆ ಎಂಥ ಬರಡು ಭೂಮಿ ಆದರೂ ಕೂಡ ಏನಾದರೂ ಬೆಳಿಬೋದು, ಅದರಲ್ಲಿ ನೀನು ಮನಸ್ಸಿಗೆ ಬಂದಿದ್ದು ಬೆಳಿಬೋದು ಅಂತೇಳಿ ಕಿಸಿ ಅವ್ರ ಪಾಠದಲ್ಲಿ ನಾನು ಕೇಳಿದ್ದೆ. ಅದೇ ಒಂದು ಆಶೆಯಿಂದ, ಅದೇ ಒಂದು ದೃಢ ನಂಬಿಕೆಯಿಂದ ಇವತ್ತು ಏನಪ್ಪ ಅಂದ್ರೆ ಅವ್ರ ಮೇಲೆ ಒಂದು ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ಸವಳು ಭೂಮಿಯನ್ನು ನಾನೊಂದು ಶೆಡ್ ಹಾಕ್ಯಂದು ಒಂದು ಬೋರ್ವೆಲ್ ಕೊರೆಸಿ 1-1.5 ಇಂಚು ನೀರು ಬಿತ್ತು. ಸರಿ, ಅದರಲ್ಲಿ ಏನು ಮಾಡಮ್ಮಂತೇಳಿ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಹಂಗೆ ಮಾಡ್ಬೇಕಂದ್ರೆ ಅದೆಲ್ಲ ಮಾಡೋಕ್ಕಾಗಲ್ಲ ಸರ್, ನಾನು ಲಿಂಬು ಬೆಳಿಬೋದಾ ಅಂತಂದ್ರೆ ಲಿಂಬು ಮಾಡಿರಿ, ನೀವು ಥರ ಮಾಡ್ಕೊಂತ ಹೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಬರುತ್ತೆ ಅಂತ ಹೇಳಿದ್ರು. ಅದು ವಿಜ್ಞಾನಿಗಳ ಪ್ರಕಾರ ಲಿಂಬು ಸಸಿ ಮತ್ತು ಕರಿಬೇವು, ನುಗ್ಗೆ ಇವು 3 ಮಾಡ್ತಾ ಬಂದೆ. ನುಗ್ಗೆ ಅದರಲ್ಲಿ ಬರಲಿಲ್ಲ, ಕರಿಬೇವು ಬಂತು, ಲಿಂಬು ಬಂತು. ಲಿಂಬು ಕರಿಬೇವು ಆದ್ರೂ ಹೆಂಗೆ ಬಂತ ಅಂತಂದರೆ ನಿಧಾನವಾಗಿ ಈಗ 3 ವರ್ಷಕ್ಕೆ ಎಲ್ಲರ ಹೊಲದಲ್ಲಿ 3 ವರ್ಷಕ್ಕೆ ಬರುತ್ತೆ, ರಾಸಾಯನಿಕದಲ್ಲಿ ಅಥವಾ ಮಸಾರಿ ಭೂಮಿಯಲ್ಲಿ 3 ವರ್ಷಕ್ಕೆ ಬರುತ್ತೆ. ನನ್ನಲ್ಲಿ 6 ವರ್ಷ ಹಿಡ್ಕೊಂತು. 6 ವರ್ಷ ಹಿಡ್ಕೊಂಡು ಏನು ಲಾಭ ಇಲ್ಲ ಅಂದ್ರೆ ಕೂಡ ಇಲ್ಲ, ಇದು ಮಾಡಲೇಬೇಕಂತೇಳಿ ಮಾಡ್ತಾ ಇದ್ದೆ. ನೀನು ಹೌದಪ್ಪ 6 ವರ್ಷದಿಂದ ಏನು ಇನ್ಕಮ್ ಇಲ್ಲ, ಹೆಂಗೆ ಮಾಡಿದೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ನಂದು ನೀರಾವರಿ ಭೂಮಿ ಇರೋದ್ರಿಂದ ಅಲ್ಲಿಂದ ಲೀಸ್ ಬರ್ತಾ ಇತ್ತು. ಅಲ್ಲಿ ನನ್ನ ಭೂಮಿ 6.5 ಎಕರೆ ಭೂಮಿಯನ್ನು ನಾನು ಲೀಜಿಗೆ ಕೊಟ್ಟಿದ್ದೆ. ಅಲ್ಲಿಂದ 15ರಿಂದ 20 ಚೀಲ ತನಕ ಲೀಸ್ ಬರುತ್ತೆ ಪರ್ ಎಕರೆ. ಅದನ್ನು ನನ್ನ ಹೆಂಡತಿ ಇಬ್ಬರು ಬಳಸ್ಕೋ ಅಂತ, ಈ ಭೂಮಿಗೆ ಬಳಸ ಅಂತ ಅದನ್ನು ಬೆಳೆಸ ಅಂತ ಬಂದೀನಿ. ಇವಾಗ 2010ರಲ್ಲಿ ನಾನು ಖರೀದಿ ಮಾಡಿದ ಭೂಮಿ ಏನೂ ಇದ್ದಿಲ್ಲ. ಇವತ್ತು ಈಗ 300 ಲಿಂಬು ಪೂರ್ತಿ ಫಲಕ್ಕಾಗಿ ಬಂದವ. ಈಗ ಅದರಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ನನಗೆ ಅಲ್ಲಿ ಬರ್ತಕ್ಕಂಥ ಲೀಸನ್ ಏನು ನಾನು ಬಳಕೆ ಮಾಡ್ತಾ ಇಲ್ಲ. ಈಗ ಆ ಲಿಂಬು ಬೆಳೆ ಹೆಂಗೆ ಬಂತಪ್ಪ ಅಂತಂದ್ರೆ ಅದಕ್ಕೆ ನಾನು ಬೆಳೆಸಿದ್ದೇನಪ್ಪ ಅಂತಂದ್ರೆ ನಾನು ಒಂದು ಮಿನಿ ಟ್ಯಾಕ್ಟ್ರ್ ತೊಗೊಂಡೆ, ಸೋನಾಲಿಕ್ ಅಂತ ಹೇಳಿ 20 HP. ಅದಕ್ಕೆ ಟ್ರಾಲಿ ಮತ್ತು ಟ್ಯಾಕ್ಟ್ರ್ ಅಷ್ಟೇ. ಅಲ್ಲಿ ಏನು ಮಾಡಿದೆ ಅಂದರೆ ನಾನು 4 ಜನರ ಹೆಣ್ಮಕ್ಳನ್ನ ಹಿಡ್ಕೊಂಡು ಸುತ್ತ ತಿರುಗುತ್ತಿದ್ದೆ ಗಾಡಿ ಹಾಕ್ಯಂದು. ಎಲ್ಲಿ ಕಸ ಆರಿಸಿ ಸುಡ್ತಾರೋ, ತೊಗರಿ ಕಟ್ಟಿಗೆ ಸುಡ್ತಾರೋ ಅಥವಾ ಎಳ್ಳು ಕಟ್ಟಿಗೆ ಸುಡ್ತಾರೋ, ಸಜ್ಜಿ ಕವಲಿ, ಜೋಳದ ಕವಲಿ, ಏನು ಪಪ್ಪಾಯಿ ಕಟಾವು ಮಾಡಿರ್ತಕ್ಕಂಥ ಕಾಂಡ ಅದು ಏನು ಸುಡ್ತಾರೋ ಅಥವಾ ಎಲ್ಲೋ ರೋಡಿಗೆ ಹೋಗಿ ಕಟ್ತಾರೋ ಅದನ್ನು ನಾನು ಹೇಳ್ತಿದ್ದೆ ಅವರಿಗೆ, ನೀವು ಸುಡಬೇಡ್ರಿ, ನೀವು ನಾನು ವ್ಯವಸ್ಥೆ ಮಾಡಿ ಹೇಳಿಕೊಡ್ತೀನಿ ಅದ್ರಂಗೆ ಮಾಡಿರಿ, ಇಲ್ಲಾಂದರೆ ನೀವು ಸುಡ್ತೀವಿ ನಾವು ನಮಗೇನು ಗೊತ್ತಿಲ್ಲ ಅಂತಂದರೆ ನನಗೆ ಕೊಡ್ರಿ ಅದನ್ನು, ನಾನು ನಮ್ಮ ಹೊಲ್ದಾಗ ಹೋಗಿ ಮಲ್ಚಿಂಗ್ ಮಾಡಿ ನಾನು ಅದನ್ನು ಸದ್ಬಳಕೆ ಮಾಡ್ಕೊತೀನಿ ಅಂತೇಳಿ ಅವರಲ್ಲಿ ಕೇಳ್ಕೊಂಡು ಅಲ್ಲಿ ಆಯ್ತಪ್ಪ ನೀನು ಒಯ್ದು ಬಿಡು ಅಂತೇಳಿ ಕೇಸಿ ತೊಗರಿ ಕಟ್ಟಿಗೆ, ಎಳ್ಳು ಕಟ್ಟಿಗೆ, ಕೌಲಿ, ಲಾಸ್ಟ್ ಜಿಗಿಳಿ ಅಂದ್ರೆ ನೀವು ಭಾಳ ವಿರೋಧ ಮಾಡ್ತೀರಿ. ಆ ಜಿಗಳಿನ ಹನಿ ಒಂದು ಕಾಳು ತಗೊಂಡು ರೋಡಿಗೆ ಹೋಗಿ ಹಾಕ್ತಾರೆ. ನಾನು ನಮ್ಮ ಹೊಲಕ್ಕೆ ತಗೊಂಡು ಹಾಕ್ಯಂದೆ, ಜಿಗಿಳಿ ನಮ್ಮ ಹೊಲಕ್ಕೆ ತಗೊಂಬಂದು ಹಾಕ್ಯಂದು ಅದನ್ನೆಲ್ಲ ಮಲ್ಚಿಂಗ್ ಮಾಡ್ತಾ ಜೀವಾಮೃತ ಹಾಕ್ತಾ ಮತ್ತೆ ಏನಪ್ಪ ಅಂತಂದ್ರೆ ಗೋಕೃಪಾಮೃತ ಇತ್ತೀಚೆಗೆ 2 ವರ್ಷದಿಂದ ಗೋಕೃಪಾಮೃತ ಅಂತ ಮಾಡ್ತಾ ಇದ್ದೀನಿ. ಪಕ್ಕ ಮೊದಲು ಏನಪ್ಪ ಅಂದ್ರೆ ಜೀವಾಮೃತದಿಂದನೇ 4-5 ವರ್ಷ ಜೀವಾಮೃತನೇ ಹಾಕ್ತಾ ಬಂದಿದ್ದೀನಿ. ಜೀವಾಮೃತಕ್ಕೆ ಏನದು ಜೀವಾಮೃತ ಅಂತ ಕೇಳ್ಬೋದು ನೀವು. ಅದು ಒಂದು ದ್ರವ ರೂಪದ ಒಂದು ದ್ರವ. ಅದು ಆಕಳ ಸೆಗಣಿ ಮತ್ತು ಗಂಜಲ, ಸಾವಯವ ಬೆಲ್ಲ ಮತ್ತು ದ್ವಿದಳ ಧಾನ್ಯದ ಹಿಟ್ಟು ಮತ್ತು ನಮ್ಮ ಹೊಲದ ಬದುವಿನ ಮಣ್ಣು, ಇವಿಷ್ಟನ್ನು ನಾನು ಒಂದು 200 ಲೀಟರ್ ನೀರಲ್ಲಿ ಬೆರೆಸಿ ಅದನ್ನು ವಾರ ಕೊಳಿಸಿ ಅದನ್ನು ಮಳೆ ಬಂದಾಗ ಅಥವಾ ನಾನು ನೀರು ಬಿಟ್ಟಾಗ ಭೂಮಿಗೆ ಸೇರಿಸ್ತಾ ಹೋದೆ. ಇವತ್ತು 1 ವಾರ ಮಳೆ ಬಂದ್ರೂ ಮಳೆ ಬಂದ ಮೇಲೆ ಹೋಗಿ ಸ್ವಲ್ಪ ಹಿಂಗೆ ಕೈ ಆಡಿಸಿದ್ರೆ ಕೆದರಿದ್ರೆ ಒಳಗೆ ಒಳ ಮಣ್ಣು ಇರ್ತಿತ್ತು. ನೀವು ಈಗ ಆ ಏರಿಯಾದಾಗ ಬಂದ್ರು ನೋಡಿರ್ಬೋದು. ಅಂಥದ್ದು ಇವತ್ತು 1 ವಾರ ಮಳೆ ಆದ್ರೂ 1 ಹನಿ ನೀರು ಹೊರಗೆ ಹೋಗಲ್ಲ. ಇದು ಸತ್ಯ, ಮಾಡಿರ್ತಕ್ಕಂಥದ್ದು ಅದೇ ಅದು. ಆದರೆ ನಾನು ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ಮಾಡಿರ್ತಕ್ಕಂಥದ್ದು ಪ್ರಕೃತಿ ಅಂದ್ರೆ ಏನು? ಗೋ
ಆಕಳ ಸೆಗಣಿ ಮತ್ತು ಗಂಜಲ ಯಾವಾಗ ಸದ್ಬಳಕೆ ನಾವು ಭೂಮಿಗೆ ಮಾಡಿನೋ, ಕಸ ಕಡ್ಡಿಗಳನ್ನು ಯಾವಾಗ ಅಲ್ಲಿ ಬೆರೆಸಿನೋ, ಜೀವಾಮೃತಕ್ಕಾಗಿ ಬೆಲ್ಲ ಮತ್ತು ಸಾವಯವ ಬೆಲ್ಲ, ಸಾವಯವ ಕಡಲೆ ಹಿಟ್ಟಾಗಿರ್ಬೋದು, ತೊಗರಿ ಹಿಟ್ಟಾಗಿರ್ಬೋದು, ಯಾವಾಗ ಭೂಮಿಗೆ ಬಳಸಿನೋ ಅಲ್ಲಿ ಸೂಕ್ಷ್ಮ ಜೀವಾಣುಗಳ ಅಭಿವೃದ್ಧಿ ಆಯಿತು, ಎರೆಹುಳುಗಳ ಅಭಿವೃದ್ಧಿ ಆಯಿತು. ಭಗವಂತ ನಮಗೆ ಒಂದು ಪ್ರಕೃತಿಯಲ್ಲಿ ಒಂದು ಎಲ್ಲವನ್ನು ಕೊಟ್ಟಾನ. ಎಲ್ಲವೂ ನಮ್ಮ ಕುಟುಂಬ, ಭಗವಂತನ ಕುಟುಂಬದಲ್ಲಿ ನಾವು ಅದೀವಿ. ನಾವು ಬೇರೆ ಅಲ್ಲ, ಜೀವಾಣುಗಳು ಬೇರೆ ಅಲ್ಲ, ಹಾವು ಬೇರೆ ಅಲ್ಲ, ಚೋಳು ಬೇರೆ ಅಲ್ಲ. ಅವೆಲ್ಲವೂ ನಮ್ಮ ಭೂಮಿಯಲ್ಲಿ ಅಳವಡಿಸಿಕೊಂಡಾಗ ಭಗವಂತನ ಒಂದು ಕುಟುಂಬದಲ್ಲಿ ಅದು ಪರಿಪೂರ್ಣ ಆಗ್ತದೆ. ಅಂಥ ಕೆಲಸವನ್ನು ನಾನು ಆ ಭೂಮಿಯಲ್ಲಿ ಮಾಡೀನಿ. ಇವತ್ತು ಅದೇ ಒಂದು ಶಕ್ತಿ ಇವತ್ತು ಪರಿಪೂರ್ಣ ಆಗ್ತದೆ. ಇವತ್ತು ನಮ್ಮಲ್ಲಿ ಹಾವು ಇದಾವ, ಚೋಳು ಇದಾವ, ಎರೆಹುಳುಗಳಿದಾವ, ಸೂಕ್ಷ್ಮ ಜೀವಾಣುಗಳು, ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತೀವಿ, ಅವೆಲ್ಲ ಇದಾವ. ಆಮೇಲೆ ಏನಪ್ಪ ಅಂದ್ರೆ ಜೇನು, ಒಂದೊಂದು ಗಿಡಕ್ಕೆ ಒಂದು 10 ಗಿಡದ ನಡುವೆ ಒಂದು ಜೇನು ಕಂಪಲ್ಸರಿ ನನ್ನ ಹೊಲದಾಗ ಇದಾವೆ. ಅವು ಜೇನು ಏನು ಮಾಡ್ತಾವೆ ಅಂದರೆ ನಾವು ಬಿಡಿಸಂಗಿಲ್ಲ, ಅದನ್ನ ತಿನ್ನಂಗಿಲ್ಲ. ಸುಮ್ಮನೆ ನಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಹೂವು, ಯಾವುದೇ ಫಲ ಆಗಿರ್ಬೋದು, ಆ ಹೂವನ್ನ ಪರಾಗಸ್ಪರ್ಶ ಮಾಡಿ ಅಲ್ಲೇ ಕಾಳು ಕಟ್ಟುವಂಥ ಸ್ಥಿತಿ ಮಾಡ್ತೈತೆ. ಯಾವುದೇ ರಾಸಾಯನಿಕ ನಾನು ಬಳಸಿಲ್ಲ, ಯಾವುದು ಸ್ಪ್ರೇ ತಗೊಳ್ಳಲ್ಲ. ಹೂ ಬಿಡೋದಕ್ಕಾಗಲಿ, ಕಾಯಿ ಬಿಡೋದಕ್ಕಾಗಲಿ ಯಾವುದೇ ಸ್ಪ್ರೇ ಇಲ್ಲ. ಏನು ಸ್ಪ್ರೇ ಮಾಡಿದ್ರು ನಾನು ಜೀವಾಮೃತ ಮಾಡ್ತೀನಿ, ಗೋಮೂತ್ರ ಮಾಡ್ತೀನಿ. ಹಳೆ ಸ್ಟಾಕ್ 1 ವರ್ಷ 2 ವರ್ಷ 3 ವರ್ಷದ ಗೋಮೂತ್ರ ಇದಾವೆ, ಆ ಗೋಮೂತ್ರಗಳನ್ನು ಬಳಸ್ತಾ ಇದ್ದೀನಿ, ಅದನ್ನೇ ಸ್ಪ್ರೇ ಮಾಡ್ತಾ ಇದ್ದೀನಿ. ಭೂಮಿಗೆ ಹಾಕಿರೋದೇ, ಸ್ಪ್ರೇ ಮಾಡಿದ್ರೇ, ನಾನು ಊಟ ಮಾಡಿದ್ರು ಅದೇ ಅಂತ ಒಂದು ಸ್ಥಿತಿಯೊಳಗೆ ಬಂದಿದ್ದೀನಿ. ಇವತ್ತು ಆಕಳಿಂದ ಬಂದಿರತಕ್ಕಂಥ ಹುಳಿ ಮಜ್ಜಿಗೆ ಇರ್ತವೆ, ಆ ಮಜ್ಜಿಗೆಯನ್ನು ನಾನು ಈಗೇನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕಲ್ಟಿವೇಟ್ ಮಾಡ್ತಾ ಇದ್ದೀನಿ. ಮೊದಲು ಯಾವುದೇ ಕಸ ಬೆಳೆದಿಲ್ಲ, ಅದರೊಳಗೆ ಯಾವುದೇ ಒಂದು ಹುಲ್ಲು ಕಸ ಕೂಡ ಬೆಳೀತಾ ಇದ್ದಿಲ್ಲ. ನಮ್ಗೆ ಹಿರಿಯರೆಲ್ಲರೂ ಬೈದರು, ಅಲ್ಲ ಒಂದು ಸಣ್ಣ ಕರ ತಂದಿದೆಯಾ, ಸಣ್ಣ ಕರ ಮೇಯಕ್ಕೆ ಈ 5 ಎಕರೆ ಭೂಮಿಯೊಳಗಿಲ್ಲ. ಇವತ್ತೇನಪ್ಪ ಅಂದ್ರೆ ಆ ಕರ ಮೇಯಬೇಕಾದ್ರೆ ನಿನ್ನ ಅಲ್ಲೇ ನೀರಾವರಿಗೆ ಹೋಗಿ ಹುಲ್ಲು ತಗೊಂಬಂದು ಅದು ಮೇಯಿಸ್ತಾ ಇದ್ದಿ. ಇಂಥ ಹೊಲ ತಗೊಂಡು ಏನು ಮಾಡ್ತೀನಿ ನೀನು, ಇದರಿಂದ ಏನು ಲಾಭ ನಿನಗೆ, ಯಾಕಿಂತ ಅರಸಾಹಸ ಮಾಡ್ತಿದ್ದಿ ಅಂತ ಅಂದರೆ ಏನೋ ನನಗೊಂದು ಹವ್ಯಾಸ ಅದು, ಏನೋ ಕೃಷಿಯಲ್ಲಿ ಮೊದಲಿಂದ ಬಂದಿರತಕ್ಕಂಥ ಒಂದು ಆಸೆ ಆಕಾಂಕ್ಷೆ, ಅದೇ ಈ ರೀತಿ ಪರಿವರ್ತನೆ ಆಯಿತು. ಅದರಿಂದ ಏನಪ್ಪ ಅಂತಂದರೆ ಹಿಂಗೆ ಮಾಡ್ಕೊಂತ ಹೋಗಿ ಇವತ್ತು ಲಿಂಬು ಬೇಡಿಕೆ ಏನಪ್ಪ ಅಂತಂದರೆ, ಲಿಂಬು ಒಂದು 15 ದಿನದಿಂದ 20 ದಿನ ಇಟ್ಟರು ಕೊಳೆಯಂಗಿಲ್ಲ, ಅದು ಬಾಡಿಕೆಂತ ಓದೈತಿ ಹೊರತು ಅದರ ರಸ ಕಡಿಮೆ ಆಗಂಗಿಲ್ಲ. ಇವತ್ತು ಏರ್ ಫ್ರೆಶ್ನರ್ ಇರ್ತಾರೆ, ಯಾವುದೋ ಒಂದು ಕಿಟಕಿಯಲ್ಲಿ ಇಟ್ಟರೆ ಗಾಳಿ ಬಂದ್ರೆ ಲಿಂಬು ವಾಸನೆ ಬರ್ತೈತಿ ಹೊರತು ಅದು ಬೇರೆ ವಾಸನೆ ಬರಲ್ಲ. ಬೇರೆ ನಾನು ರಾಸಾಯನಿಕದ ಹೊಲದಲ್ಲಿ ನಿಂಬು ಕೂಡ ನೋಡೀನಿ, ಅವ್ನು ತಂದು ಮನೆಯಲ್ಲಿಟ್ಟರು ಕೂಡ ಅವ್ರು ಯಾವುದೇ ಸ್ಮೆಲ್ಲನ್ನು ಬೀರಲ್ಲ, ಯಾವುದೇ ವಾಸನೆ ಬೀರಲ್ಲ. ಜೀವಾಮೃತದ ಸವಿ ಉಂಡೆ ಅದು ಲಿಂಬು ಗಿಡ ಬೆಳೆದೈತೆ, ಬೇರೆ ಯಾವುದೇ ವಿಷಯ ಹಾಕಿಲ್ಲ. ನನ್ನ ಹೊಲದಲ್ಲಿ 7 ಆಕಳುಗಳು ಅದೇ ಹೊಲದಲ್ಲೇ ಇವತ್ತು ಮೇಯ್ದು ಸುಖ ಉಣ್ತಾ ಇದ್ದಾವ. ಅದು ಈ ಬೇರೆ ಕಡೆಯಿಂದ ಎಲ್ಲಿ ಥರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೊದಲು ಒಂದು ಬೇರೆ ಕಡೆಯಿಂದ ಹುಲ್ಲು ತಂದು ಮೇಯಿಸ್ತಿದ್ದೆ, ಇವತ್ತು ಯಾವ ಹುಲ್ಲು ಥರ ಅವಶ್ಯಕತೆ ಇಲ್ಲ. ಇವತ್ತು ನನ್ನ ಹೊಲದಲ್ಲಿ ಮೇವು ಬೆಳೀತಾ ಇದೆ, 1-2 ಮಡಿ ಮೇವು ಹಾಕಿದ್ದೀನಿ, ಒಂದಿಷ್ಟು ಸೀತಾಫಲ ಹಾಕೀನಿ, ಇವತ್ತು ಲಿಂಬು ಹಾಕೀನಿ, ಕರಿಬೇವು, ನುಗ್ಗೆ ಮೊದಲು ಬರ್ತಾ ಇದ್ದಿಲ್ಲ. ಇವತ್ತು ನೋಡು, ಈ 2-3 ಸಲ ನಾನು ದನ ತುಳಿದು ಕಟಾವು ಮುರಿದು ಹೋದ್ರೂ ಕೂಡ ಮತ್ತೆ ಚಿಗುರಾಗಿ ಬರ್ತಾ ಇದ್ದಾವೆ. ಅಷ್ಟು ಶಕ್ತಿಯುತವಾಗಿ ಬರ್ತವೆ ಅಂದರೆ ಗಿಡ ಒಣಗಿದ್ದು ಕೂಡ ಚಿಗುರಿರ್ತೈತೆ. ಅದಕ್ಕೆ ಏನಪ್ಪ ಅಂತಂದರೆ ಜೀವಾಮೃತದ ಶಕ್ತಿ, ಆಕಳ ಮೂತ್ರ ಮತ್ತು ಸೆಗಣಿ ಶಕ್ತಿ. ಯಾವುದೇ ಗೊಬ್ಬರದ ಅಂಗಡಿ ಮುಖ ಇವತ್ತು 10 ವರ್ಷದಿಂದ ಇವತ್ತು ನೋಡಿಲ್ಲ ನಾನು. ಈಗ ರೇವಣಸಿದ್ದಪ್ಪ ಅವರೇ, ಸಾಕಷ್ಟು 5 ಎಕರೆ ಭೂಮಿಯಲ್ಲಿ 10-12 ವರ್ಷಗಳಿಂದ ನೈಸರ್ಗಿಕ ಕೃಷಿ, ಸಾವಯವ ಕೃಷಿಗೆ ತಾವು ಸುಭಾಷ್ ಪಾಳೇಕರ್ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಪ್ರೇರಣೆಯಿಂದ ತಾವು ತೊಡಗಿಸಿಕೊಂಡಿದ್ದೀರಿ. ಸದ್ಯ ಲಿಂಬು ಇದೆ, ಸೀತಾಫಲ ಇದೆ, ಮತ್ತು ನುಗ್ಗೆ ಇದೆ. ಈ ಒಂದು ಸಸ್ಯ ಸಂರಕ್ಷಣೆಗೆ ನಾವು ಬಂದರೆ ಕೀಟಗಳು, ರೋಗಗಳು ಸಾಮಾನ್ಯವಾಗಿ ಬರ್ತಿರ್ತವೆ. ಇವುಗಳನ್ನು ನಿರ್ವಹಣೆ ಮಾಡೋದಾಗೆ ರೈತರು ಹೇಳ್ತಾರೆ, ಯಾವುದೋ ಒಂದು ಎಣ್ಣೆ ಹೊಡಿಲಿಲ್ಲ ಅಂತ ಇಳುವರಿನೇ ಬರಲ್ಲ, ಗುಣಮಟ್ಟ ಹೋಗಿಬಿಡ್ತದೆ, ಹೊಡಿಲೇಬೇಕು ಎಂಬಂಥ ಒಂದು ವಿಚಾರವನ್ನು ಹಂಚ್ಕೋತಾರೆ. ತಮ್ಮ ಒಂದು ನೈಸರ್ಗಿಕ ಕೃಷಿಯಲ್ಲಿ ಈ ಸಿಂಪರಣೆನ ಹೇಗೆ ಮಾಡ್ತೀರಿ? ಸಿಂಪರಣೆ ಅಂತಂದರೆ ನಾವು ನೈಸರ್ಗಿಕ ಕೃಷಿಯಲ್ಲಿ ಯಾವಾಗ ನಾವು ಭೂಮಿಯನ್ನು ಶಕ್ತಿಯುತ ಮಾಡಿದಾಗ ಬೆಳೆ ಕೂಡ ಶಕ್ತಿಯುತವಾಗಿ ಬರ್ತೈತೆ, ಬಿರುಸಾಗಿ ಬರ್ತೈತೆ. ನಾವು ಯೂರಿಯಾ DAP ಹಾಕಿದಾಗ ಮೆತ್ತಗ ಹಸಿರು ಜಾಸ್ತಿ ಹುಟ್ಟಿಗೆಂದು ಬರ್ತಕ್ಕಂಥದ್ದಕ್ಕೆ ಅದಕ್ಕೆ ಕೀಟ ಬಾಧೆ, ರೋಗ ಬಾಧೆ ಇರ್ತೈತಿ. ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇರಬೇಕಾದ್ರೆ ಅದು ಶಕ್ತಿಯುತವಾಗಿ ಬರ್ತೈತೆ. ಭೂಮಿ ಶಕ್ತಿಯುತ ಆಗಿರೋದ್ರಿಂದ ಬಲಯುತವಾಗಿ ಬರ್ತೈತೆ, ಹಸಿರು ಜಾಸ್ತಿ ಇರೋದಿಲ್ಲ. ಹಿಂಗಾಗಿ ಕೀಟ ಬಾಧೆ, ರೋಗ ಬಾಧೆ ಬರೋದಿಲ್ಲ. ಬಂದ್ರೂ 2-3 ಹೋಗಿಬಿಡ್ತೈತೆ. ಅಂತಕ್ಕೂ ನೀವು ಸಿಂಪರಣೆ ಮಾಡಬೇಕು ಅಂತಂದ್ರೆ ಸಾಕಷ್ಟು ವಿಜ್ಞಾನಿಗಳು ಏನು ಅಂಗಡಿಯಲ್ಲಿ ಕೊಡ್ತಾರೆ, ಅದಕ್ಕಿಂತ ಶಕ್ತಿಯುತವಾಗಿರ್ತಕ್ಕಂಥ ಕೀಟ ನಿರ್ವಹಣೆ ದ್ರವಗಳು ನಮ್ಮಲ್ಲಿ ಇದೇವ, ನಾವು ತಯಾರು ಮಾಡ್ಕೋಬೇಕಂತ ವ್ಯವಸ್ಥೆ ಐತಿ. ಅದಕ್ಕೇನಪ್ಪ ಅಂದ್ರೆ ನೀಮಾಸ್ತ್ರ ಅಂತ ಬರ್ತೈತೆ, ಅಗ್ನಿಯಾಸ್ತ್ರ ಅಂತ ಬರ್ತೈತಿ, ದಶಪರ್ಣಿ ಕಷಾಯ ಅಂತ ಬರ್ತೈತಿ, ಆಮೇಲೆ ಗೋಮೂತ್ರ, ಹುಳಿ ಮಜ್ಜಿಗೆ, ಇವು ಸಿಂಪಡಣೆ ಮಾಡಿದ. ಈಗ ನೋಡ್ರಿ ಬ್ಯಾಕ್ಯ ತ್ರಿಪ್ಸ್ ಅಂತ ಹೇಳ್ತೀವಿ. ಹುಳಿ ಮಜ್ಜಿಗೆ 4 ದಿನ 5 ದಿನ ವಾರ ಸ್ಟಾಕ್ ಇಟ್ಟಿರ್ತಕ್ಕಂಥ ಹುಳಿ ಮಜ್ಜಿಗೆ ಹೊಡೆಯೋದ್ರಿಂದ ರೋಗ ನಿರ್ವಹಣೆ ಮಾಡ್ಬೋದು. ಅಥವಾ ಕೀಟಬಾಧೆ ಬಂದ್ರೆ ನೋಡ್ರಿ, ಈ ನಮ್ಮ ಸುತ್ತಮುತ್ತಲ ಗಿಡಗಳಿಗೆ ಯಾವ ಉಳಿದ ಬಾಧೆ ಇರೋದಿಲ್ಲೋ ಅದರ ತಪ್ಪಲನ್ನ
ತಗೊಂಬಂದು ಮೂತ್ರದಲ್ಲಿ 8 ದಿನ ಅಥವಾ 21 ದಿನ ಕೊಳೆ ಹಾಕಿ ಆ ದ್ರವನ ನಾವು ಭೂಮಿಗೆ ಸಿಂಪಡಣೆ ಮಾಡೋದ್ರಿಂದ ಅಥವಾ ಯಾವುದೇ ಬೆಳೆಗೆ ಸಿಂಪಡಣೆ ಮಾಡೋದ್ರಿಂದ ಅದು ಏನಪ್ಪ ಅಂತಂದರೆ ಆಟೋಮೆಟಿಕ್ ಆಗಿ ಹುಳ ಸಾಯೋದಿಲ್ಲ ಆದರೆ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ, ಬೆಳೆ ರಕ್ಷಣೆ ಆಟೋಮೆಟಿಕ್ ಆಗಿ ಆಗುತ್ತೈತಿ. ಈಗ ರಾಸಾಯನಿಕ ಮಾಡೋದ್ರಿಂದ ಎಷ್ಟೋ ದಿವಸಗಳಿಂದ ಕಷ್ಟ ಅನುಭವಿಸ್ತಾನೆ ಬಂದಿದ್ದೀವಿ. ಒಂದು ಬೆಳೆ ಬಂದರೆ ಒಂದು ಬೆಳೆ ಬರಲ್ಲ, ಒಂದು ಬೆಳೆ ಬಂದರೆ ಒಂದು ಬೆಳೆ ಬರಲ್ಲ, ರೇಟ್ ಸಿಕ್ಕಾಗ ಬೆಳೆ ಬರಲ್ಲ, ಬಂದಿರಲ್ಲ, ಇಳುವರಿ ಬಂದಾಗ ಏನಪ್ಪ ರೇಟ್ ಸಿಗಂಗಿಲ್ಲ. ಹಿಂಗೇನೆ ನಾವು ತೊಂದರೆ ಅನುಭವಿಸ್ತಾ ಇದ್ದೀವಲ್ಲ, ಏನು ಸತತ ಪ್ರಯತ್ನದಿಂದ ಪ್ರತಿ ಬೆಳೆನ ನಾವು ಲಾಭ ಮಾಡ್ಕೊಂತಾನೆ ಇದ್ದೀವಿ ಇಲ್ಲ. ಅದರಂಗೆ ಒಂದು ಬೆಳೆ ಅಥವಾ 2 ಬೆಳೆ ಲಾಸ್ ಆಗೈತೆ ಅಂತ ಅನ್ಕೊಂಡು ಧೈರ್ಯವಾಗಿ ನಾವು ಸಮಾಧಾನದಿಂದ ಈ ನೈಸರ್ಗಿಕ ಕೃಷಿ ಮಾಡಿದಲ್ಲಿ 1 ವರ್ಷ ಕೈ ಹಿಡಿದ್ರೆ 2ನೇ ವರ್ಷಕ್ಕೆ ಆರಾಮಾಗಿ ಕೈ ಹಿಡಿತೈತಿ. ಆದರೆ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ನಮ್ಮದು 5 ಎಕರೆ ಭೂಮಿ ಐತೆ ಅಂತಂದರೆ ಅದರಲ್ಲಿ 1 ಎಕರೆ ಮಾಡ್ಕೊಳಮ್ಮ ನೈಸರ್ಗಿಕ ಕೃಷಿ, 1 ಎಕರೆ ಮಾಡಮ್ಮ. 1 ಎಕರೆ ಮಾಡ್ತಾ ಅದರಲ್ಲಿ ಇಳುವರಿ ಪಡ್ತಾ ಇದ್ದೀವಿ ಅಂತಂದ್ರೆ ಆಮೇಲೆ 1 ಎಕರೆ ಎಕ್ಸ್ಟೆನ್ಷನ್ ಮಾಡ್ಕೊಂತ ಹೋಗಮ್ಮ. ಪೂರ್ತಿಯಾಗಿ 5 ಎಕರೆ ರಾಸಾಯನಿಕ ಬಿಟ್ಟು ಸಾವಯವ ಮಾಡುವುದರಿಂದ ಅಥವಾ ನೈಸರ್ಗಿಕ ಕೃಷಿ ಮಾಡುವುದರಿಂದ ಸ್ವಲ್ಪ ಲುಕ್ಷಣ ಆಗ್ಬೋದು. ಆಮೇಲೆ 10 ಎಕರೆ ಐತೆ ಅಂದ್ರೆ ಅದ್ರ 2 ಎಕರೆ ಮಾಡ್ರಿ ಅಥವಾ 1 ಎಕರೆ ಮಾಡ್ರಿ. ಇದಕ್ಕೆ ಟ್ಯಾಲಿ ಮಾಡಿ ನೋಡ್ರಿ ನೀವು. ನಾವು ಏನಪ್ಪ ಅಂತಂದ್ರೆ ರಾಸಾಯನಿಕ ಬಳಸ್ತೀವಿ 40ರಿಂದ 50 ಚೀಲ ನಾವು ಭತ್ತನ ತೆಗಿತೀವಿ. ಅಥವಾ ನೈಸರ್ಗಿಕ ಕೃಷಿಯಲ್ಲಿ ಬರೀ 18ರಿಂದ 15ರಿಂದ 20 ಚೀಲ ಬರ್ತೈತೆ. ಅಲ್ಲಪ್ಪ ಅದಕ್ಕೆ ಇಳುವರಿ ಭಾಳ ವ್ಯತ್ಯಾಸ ಆಗಿಬಿಡ್ತಲ್ಲ ಅಂತಂದ್ರೆ ನಾವು ಬರೀ ಇಳುವರಿ ನೋಡ್ತಾ ಇದ್ದೀವಿ. ಅದಕ್ಕೆ ಮಾಡಿರ್ತಕ್ಕಂಥ ಖರ್ಚೇನು, ಇದಕ್ಕೆ ಮಾಡಿರ್ತಕ್ಕಂಥ ಖರ್ಚೇನು, ಅದಕ್ಕೆ ಪಟ್ಟಿರ್ತಕ್ಕಂಥ ಶ್ರಮ ಏನು, ಅದಕ್ಕೆ ನಾವು ಯಾರ್ಯಾರಿಗೆ ದುಡ್ಡು ಕೊಟ್ಟಿವಿ, ನಾವು ಇಲ್ಲಿ ಯಾರಿಗೆ ದುಡ್ಡು ಕೊಡ್ತಾ ಇದ್ವಿ. ಇಲ್ಲಿ ನೋಡ್ರಿ, ನಾವು ನೈಸರ್ಗಿಕ ಕೃಷಿ ಮಾಡುವುದರಿಂದ ಯಾವುದೇ ಒಳಸುರಿ ಸುರುವಬೇಕಾಗಿಲ್ಲ. ನೀರು ಮತ್ತು ಕಸ 2 ನಿರ್ವಹಣೆ ಮಾಡಿದ್ರೆ 20 ಚೀಲ ಆರಾಮಾಗಿ ಬರ್ತಾ ಇದೆ. ನಮ್ಗೆ ನೋಡ್ರಿ ನೈಸರ್ಗಿಕ ಕೃಷಿಯಲ್ಲಿ ಅತಿ ಹೈಬ್ರಿಡ್ ತಳಿಗಳು ಅಷ್ಟು ಹೋಗೋದಿಲ್ಲ. ಅದಕ್ಕೆ ದೇಶಿ ತಳಿಗಳನ್ನು ಮಾಡ್ಕೋಬೇಕು. ದೇಶಿ ತಳಿ ಹೆಂಗಪ್ಪ ಎಲ್ಲಿ ಸಿಗ್ತಾ ಇಲ್ಲ ಅಂತಂದ್ರೆ ಹೈಬ್ರಿಡ್ ತಳಿನೇ 1 ವರ್ಷ 2 ವರ್ಷ ಪರಿವರ್ತನೆ ಮಾಡ್ಕೊಂಡು ಅವೇನು ನಾವು ಬೆಳ್ಕೊಂತ ಹೋದಪ್ಪ ಅಂದ್ರೆ ಇಳುವರಿ ಕಡಿಮೆ ಬರ್ತಾವೆ. ಫಸ್ಟ್ ಭೂಮಿ ಫಲವತ್ತಾದಂಗಲ್ಲ ಅವು ಶಕ್ತಿ ಇಳುವರಿ ಜಾಸ್ತಿ ಕೊಟ್ಕೊಂತ ಹೋಗ್ತಾವ, ಲಾಭ ಕೊಟ್ಕೊಂತ ಹೋಗ್ತಾವ. ನಮಗೆ ಆಟೋಮೆಟಿಕ್ಲಿ ಖರ್ಚು ಕಡಿಮೆ ಆದಾಗ ಲಾಭ ಅಲ್ರಿ. ನಾವು ಇಲ್ಲಿಂದ ಬಂಡವಾಳ ತಂದು ಹಾಕಿಸಿ ಆ ಬಂಡವಾಳ ತೆಗಿಯಕ್ಕೆ ಪೀಕ್ಲಾಟ ಮಾಡಿಕೇಸಿ ಒಂದು ವೇಳೆ ಬರಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ನೇಣು ಹಾಕ್ಕೊಳ್ಳೋದು ಈ ಥರ ಮಾಡ್ತಾ ಇದ್ದೀವಿ. ಬೇಡ, ಖರ್ಚನ್ನೇ ನಾವು ಕಡಿಮೆ ಮಾಡ್ಕೊಂಡ್ ಕೇಸಿ ಖರ್ಚು ಜಾಸ್ತಿ ಮಾಡಿ 40 ಚೀಲ ಬೆಳೆದಕ್ಕಿಂತ ಖರ್ಚು ಏನೂ ಇಲ್ಲದೆ 20 ಚೀಲ ಬೆಳೆದ್ರೆ ನಮ್ಗೆ ಲಾಭ ಹೌದಾ ಅಲ್ಲ? ನಮಗೆ ಉಳಿಯೋದು ಎಷ್ಟಪ್ಪ? ನಾವು ರಾಸಾಯನಿಕದಲ್ಲಿ ಮಾಡಿದಪ್ಪ ಅಂತಂದ್ರೆ ಲೀಸ್ನವ್ರಿಗೆ ಕೊಟ್ಟು, ಗೊಬ್ಬರದವ್ರಿಗೆ ಕೊಟ್ಟು, ಲೇಬರಿಗೆ ಕೊಟ್ಟು, ಮಿಷನಿಗೆ ಕೊಟ್ಟು, ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟು ಬರೀ 5 ಚೀಲ ಉಳಿಯೋದು. 5 ಚೀಲ, ಅದೇ 5 ಚೀಲ ನಿನಗೆ ಈ ಥರ ಉಳಿಯಂಗಿಲ್ಲ. 20 ಚೀಲ ಬೆಳೆ ಅಂತೇಳಿ 15 ಚೀಲ ಖರ್ಚಾಗಿ 5 ಚೀಲ ಉಳಿದ್ರೆ ಅದೇ ಉಳಿತಲ್ಲಪ್ಪ. ನಿನ್ನ ಭೂಮಿ ಫಲವತ್ತಾಯಿತು, ಮುಂದಿನ ಪೀಳಿಗೆಗೆ ಒಳ್ಳೆ ಒಂದು ಕೊಡುಗೆ ಕೊಡ್ತೀರಿ. ನಾಳೆ ಏನಪ್ಪ ಅಂತಂದ್ರೆ ನಾಳೆ ಮಕ್ಕಳು ನೀನು ಕಾರ್ ಕೊಟ್ಟಿದ್ದೀವಿ, ಬಂಗ್ಲೆ ಕೊಟ್ಟಿದ್ದೀವಿ, ಸಾಕಷ್ಟು ದುಡ್ಡು ಕೊಟ್ಟಿದ್ದೀವಿ, ಭೂಮಿ ಸದೃಢ ಇಲ್ಲ, ಬೆಳೆ ಕಣಕ್ಕೆ ಏನು ಬೆಳೀತಾ ಇಲ್ಲ, ನಾನು ಏನು ತಿನ್ನಲಿ ಅಂತೇಳಿ ಮಕ್ಕಳು ಕೇಳಿದ್ರೆ ನೀವು ಏನು ಉತ್ತರ ಕೊಡ್ತೀರಿ? ನಾನು ಪಿಳ್ಪಿಸಿರಿ ಹಾಕ್ತೀನಿ, ಡೆಂಚೆ ಹಾಕ್ತೀನಿ, ಸೆಣಬು ಹಾಕ್ತೀನಿ, ಕೆಲವು ಹುಲ್ಲುಗಸಗಳನ್ನು ಹಾಕ್ತೀನಿ. ಹಂಗೆ ಏನಂತೆ ಅದನ್ನ ಅಲ್ಲೇ ಭೂಮಿಯಲ್ಲಿ ಕಲ್ಟಿವೇಟ್ ಮಾಡಿಕೇಸಿ ಅಲ್ಲೇ ಭೂಮಿಯಲ್ಲೇ ನಿರ್ವಹಣೆ ಮಾಡ್ತೀನಿ. ಅದೇ ಎಲ್ಲ ಶಕ್ತಿ ಕೊಡ್ತೈತಿ. ನೋಡ್ರಿ, ನಮ್ಮ ತಾಯಿ ಶಕ್ತಿಹೀನಳಲ್ಲ, ನಮ್ಮ ಭೂಮಿ ಶಕ್ತಿಹೀನ ಅಲ್ಲ, ನಮ್ಮ ಗೋವು ಶಕ್ತಿಹೀನ ಅಲ್ಲ. ನಾವು ಅದನ್ನು ತಿಳ್ಕೊಳ್ಳಾರದೆ ಯಾವುದ್ಯಾವುದಕ್ಕೂ ಮೊರೆ ಹೋಗಿ ಆತುರದಿಂದ, ದುರಾಶೆಯಿಂದ, ಅವಸರದಿಂದ ನಾನು ಅವ್ರು ಕಾರ್ ತೊಗೊಂಡ್ರೆ ನಾನು ಕಾರ್ ತೊಗೋಬೇಕು, ಅವ್ರು ಬಂಗ್ಲೆ ಕಟ್ಟರೆ ನಾನು ಬಂಗ್ಲೆ. ನೋಡ್ರಿ, ನಾವು ಕಾರ್ ತಗೊಳೋದಕ್ಕೆ ದುಡ್ಡು ಗಳಿಸೋದಕ್ಕೆ ಬಂದಿಲ್ಲ, ಸಂಪೂರ್ಣವಾಗಿ ಆನಂದವಾಗಿ ಜೀವನ ಮಾಡೋದಕ್ಕೆ ಬಂದಿದ್ದೀವಿ. ಭಗವಂತ ಭೂಮಿಗೆ 4 ದಿನ ಹೋಗಿದ್ದು ಬಾಪ ಅಂತೇಳಿ ಕಳಿಸಿದ್ದಾನೆ. ಅದನ್ನು ಅನುಭವಿಸೋದು ಬಿಟ್ಟು ಯಾವುದೇ ದುಡ್ಡಿಗೆ ಹೋಗಿ ದುಡ್ಡಿನಾಶಿಗೆ ಹೋಗಿ ಅದೊಂದು ಫ್ಯಾಕ್ಟ್ರಿ ಥರ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ಏನೋ ಭೂಮಿಯನ್ನು ಒಂದು ಮಿಲ್ ಥರ ಮಾಡಿಬಿಟ್ಟಿದ್ದೀವಿ. ನೋಡ್ರಿ, ಮಿಲ್ನಲ್ಲಿ ಒಂದು ಬಟ್ಟೆ ಮಿಲ್ ತೊಗೊಳ್ಳಿ ನೀವು. ಬಟ್ಟೆ ಮಿಲ್ಲಿಗೆ ಏನು ಬೇಕಪ್ಪ? ಕರೆಂಟ್ ಬೇಕು, ಲೇಬರ್ ಬೇಕು, ಒಂದಿಷ್ಟು ಅಲ್ಲಿ ವ್ಯವಸ್ಥೆ ಬೇಕು. ಒಂದು ಬಟ್ಟೆ ಮಿಲ್ಲಿಗೆ ಏನಪ್ಪ ಅಂದರೆ ಹತ್ತಿ ಬೇಕು. ಹತ್ತಿನ ರೈತ ತಂದು ಕೊಡ್ತಾನೆ. ಅವ್ರು ಏನಂತೆ ಹಳ್ಳಿನ ಬೇರೆ ಮಾಡಿ, ಕಾಳನ್ನು ಬೇರೆ ಮಾಡಿ, ಹತ್ತಿ ಆ ಮಿಲ್ಲಿಗೆ ಹಾಕಿ ದಾರ ತೆಗೆದು ಒಂದು ಶರ್ಟನ್ನು ತಯಾರು ಮಾಡ್ತಾನೆ. ಆ ಶರ್ಟ್ ತಯಾರು ಮಾಡಬೇಕಾದ್ರೆ ಎಷ್ಟು ಖರ್ಚು ಬಂತು ಅದನ್ನು ಲೆಕ್ಕ ಹಾಕಿ 100 ರೂಪಾಯಿ ಖರ್ಚು ಐತೆ, 120 130ಕ್ಕೆ ಮಾರಾಟ ಮಾಡ್ತಾನೆ. ಕಂಪಲ್ಸರಿ ಲಾಭ ಆಗ್ತೈತೆ. ಅಲ್ಲಿ ಆ ಫ್ಯಾಕ್ಟ್ರಿ ಥರ ನಮ್ಮ ಭೂಮಿ ಅಲ್ಲ. ನೋಡ್ರಿ, 1 ಎಕರೆ ಭೂಮಿ ಐತೆ. ನೋಡಪ್ಪ, ನಾನು ಎಲ್ಲ ಕಸ ತೆಗೆದೀನಿ, ನೀರು ಕಟ್ಟೀನಿ, ಗೊಬ್ಬರ ಹಾಕಿನಿ, ಎಣ್ಣೆ ಹೊಡೆದೀನಿ, ಏನೆಲ್ಲ ಬೇಕು ಅದೆಲ್ಲ ಮಾಡಿದ್ದೀನಿ. ಅದಕ್ಕೆ ನನಗಿಷ್ಟು ಬರ್ಬೇಕಾಗಿತ್ತು, ಬಂದಿಲ್ಲಲ್ಲಪ್ಪ ಅಂತೇಳಿ ಅಂತೀರಿ. ಇದು ಫ್ಯಾಕ್ಟ್ರಿ ಅಲ್ಲ. ನೋಡ್ರಿ, ಇಷ್ಟೆಲ್ಲ ಮಾಡಿದ್ರು ಭಗವಂತನ ಸಾಥ್ ಒಂದು ಬೇಕು. ಭಗವಂತ ಸಾಥ್ ಅಂದ್ರೆ ಏನು? ವಾತಾವರಣ ಶುದ್ಧಿಯಾಗಿತ್ತಂದರೆ ನಾವು ಮಾಡಿರೋದಕ್ಕೂ ವಾತಾವರಣ ಶುದ್ಧಿ ಸಂಪೂರ್ಣವಾಗಿ ಲಾಭ ಬರ್ತೈತಿ. ನಾವು ಏನೆಲ್ಲ ಮಾಡಿದ್ವಿ, ನೈಸರ್ಗಿಕ ಕೃಷಿ ಆಗಿರ್ಬೋದು, ರಾಸಾಯನಿಕ ಕೃಷಿ ಆಗಿರ್ಬೋದು. ರಾಸಾಯನಿಕ ಕೃಷಿಯಲ್ಲಿ ವಾತಾವರಣ ಹೆಚ್ಚು ಕಡಿಮೆ ಆದಾಗ, ಒಂಚೂರು ಹೆಚ್ಚು ಕಡಿಮೆ ಆದಾಗ ಸರ್ವನಾಶ ಆಗಿ ಬಿಡ್ತೈತಿ. ಆದರೆ ನೈಸರ್ಗಿಕ ಕೃಷಿಯಲ್ಲಿ ವಾತಾವರಣ ಹೆಚ್ಚಾದಾಗ ಸ್ವಲ್ಪ ಬ್ಯಾಲೆನ್ಸ್ ಕಡಿಮೆ ಆಗಿ 1 ವಾರ 2 ವಾರ ಕಡಿಮೆ ಆಗ್ಬೋದು,
ಮತ್ತೆ ವಾತಾವರಣ ಶುದ್ಧ ಆದ ಹೆಂಗಿದ್ದಂಗೆ ನಿಚ್ಚಳಾಗಿ ಗ್ಯಾರಂಟಿ ಬೆಳೆ ಬರ್ತೈತಿ. ಇದು 100% ನಾನು ಅನುಭವಿಸಿದ್ದೀನಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನನ್ನ ಹೊಲಕ್ಕೆ ಬೇಕಾದ್ರೆ ಬಂದು ನೋಡ್ಬೋದು. ಈಗ ರೇವಣಸಿದ್ದಪ್ಪರು, ತಾವು ಈಗ ನೈಸರ್ಗಿಕ ಕೃಷಿಯನ್ನು ಮಾಡಿಬಿಟ್ರೆ ಈಗ ಏನಿಲ್ಲ ಅಂತಂದ್ರೂ ಒಂದು ಹಸು ಇತ್ತಪ್ಪ ಅಂತಂದರೆ 4 ಎಕರೆ ಭೂಮಿಯನ್ನು ನಾವು ಸಾವಯವದಲ್ಲಿ ನೈಸರ್ಗಿಕವಾಗಿ ಕೃಷಿಯನ್ನು ಮಾಡಬಹುದು ಎಂಬಂಥ ಒಂದು ವಿಚಾರವನ್ನು ತಜ್ಞರು ಹೇಳ್ತಾರೆ. ನೈಸರ್ಗಿಕ ಕೃಷಿಗೆ ತಮ್ಮ ವಿಚಾರದಲ್ಲಿ ಈ ಒಂದು ಗೋ ರಕ್ಷಣೆಯನ್ನು ಅಥವಾ ಆಕಳು ಸಾಕಾಣಿಕೆ ಬಹುಮುಖ್ಯವಾ? ಭಾರಿ ಮುಖ್ಯ ರೀ. 100% ಆಕಳು ಇಲ್ಲ ಅಂತಂದರೆ ನಾವು ಯಾವುದೇ ಕೃಷಿ ಮಾಡೋಕ್ಕಾಗಲ್ಲ ರೀ. ಆ ಆಕಳುಗಳು ಇರಲಾರ್ದಕ್ಕೆ, ಹಸು ಇರಲಾರ್ದಕ್ಕೆ ಇವತ್ತು ನಮ್ಮ ಭೂಮಿ ಎಲ್ಲವೂ ನಾಶವಾಗಿ ಹೋಗಿದೆ. ಒಂದು ಆಕಳ ಸೆಗಣಿ ಭೂಮಿಗೆ ಬಿತ್ತಂದರೆ 1000 ಜೀವಿಗಳಲ್ಲಿ ಬದುಕ್ತಾವ್ರಿ. ಆಕಳ ಮೂತ್ರ ಭೂಮಿಗೆ ಬಿತ್ತು ಅಂತಂದರೆ ಅಲ್ಲಿ ಕೋಟ್ಯಾನುಗಟ್ಟಲೆ ಜೀವಾಣುಗಳು ಅಭಿವೃದ್ಧಿ ಆಗ್ತವೆ. ಒಂದು ಹಸುವಿನಿಂದ ಬರೀ 4 ಎಕರೆ ಅಲ್ಲ 300 ಎಕರೆ ಬೆಳಿಬೋದು ಅಂತ ಹೇಳ್ತಾರೆ. ಒಂದು ಹಸು ಇದ್ದರೆ ನಮ್ಮ ಭೂಮಿ 300 ಎಕರೆ ಸಾಗುವಳಿ ಮಾಡೋದು, ಯಾವುದೇ ಒಳಸೂರಿ ಇಲ್ಲದೆ ಬೆಳಿಬೋದು ಅಂತ ಹೇಳ್ತಾರೆ. ಆದರೆ ಸುಭಾಷ್ ಪಾಳೇಕರ್ ಹೇಳಿರೋದು 30 ಎಕರೆ, ಇನ್ನೂ ಆಳವಾಗಿ. ಯಾಕಂದರೆ 300 ಎಕರೆ ಅಂತಂದರೆ ಒಂದು ಆಕಳು ಇಟ್ಕೊಂಡು ಕುಂತು ಬಿಡ್ತಾರೆ, ಜಾನುವಾರುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕಂತೇಳಿ 30 ಎಕರೆ ಹೇಳ್ಯಾರ. ನಾವು ಒಂದು 30 ಎಕರೆಗೆ ಒಂದು ಆಕಳು ಇಟ್ಕೊಂಡಿದ್ದೇ ಆಯ್ತು ಅಂತಂದರೆ ಪ್ರತಿಯೊಬ್ಬರು 5 ಎಕರೆ ಇರಲಿ, 10 ಎಕರೆ ಇರಲಿ, 100 ಎಕರೆ ಇರಲಿ, ಒಂದೊಂದು ಹಸು 2 ಹಸು ಜಾಸ್ತಿ ಇದ್ದರೂ 4 ಹಸು ಬೆಳೆಸಿದ್ದಾಯಿದ್ರೆ ಯಾವ ಗೊಬ್ಬರದ ಅಂಗಡಿ ಅವಶ್ಯಕತೆ ಇಲ್ಲ. ಎಲ್ಲ ಗೊಬ್ಬರದ ಅಂಗಡಿ ಅವರು ಕೂಡ ನಮ್ಮ ಜೊತೆ ರೈತರಾಗಿ ಕೆಲಸ ಮಾಡೋಂಥ ಸ್ಥಿತಿ ಬರ್ತೈತಿ. ಅರ್ಥ ಮಾಡ್ಕರಿ. ನನ್ನ ಹೊಲಕ್ಕೆ ಬಂದು ನೋಡ್ರಿ, ನೀವೇನು ಮಾಡ್ಬೇಕು ಅಂಬೋದ್ರ ಬಗ್ಗೆ ಹೇಳ್ತೀನಿ, ಭೂಮಿ ಹೆಂಗೆ ಅಭಿವೃದ್ಧಿ ಆಗೈತೆ ಅಂಬೋದ್ರ ಬಗ್ಗೆ ಹೇಳ್ತೀನಿ. ನಮಗಿನ್ನೂ ಪ್ರತಿ ತಿಂಗಳು ನಾವು ಸಾವಯವ ರೈತರು ಏನಪ್ಪ ಅಂತಂದರೆ ಪ್ರತಿ ತಿಂಗಳು ಮೊದಲನೇ 5 ವಾರ ಯಾವುದೇ ಒಂದು ಹೊಲದಲ್ಲಿ ಎಲ್ಲರೂ ಸೇರಿ ಚರ್ಚೆ ಮಾಡ್ತಾ ಇರ್ತೀವಿ. ಸಾವಯವ ರೈತರು ಯಾರು ನಿಂದೇನಪ್ಪ ನಂದೇನಪ್ಪ ಸಮಸ್ಯೆಗಳನ್ನ ಹಂಚ್ಕೊಂತೀವಿ. ಯಾರ್ಯಾರ ಸಮಸ್ಯೆಗಳು ಏನಿದಾವ, ಪರಿಹಾರ ಏನೋ ಅದಕ್ಕೆ ಕಂಡುಕೊಳ್ತಾ ಇರ್ತೀವಿ. ನನ್ನ ನಂಬರ್ ತಗೊಳ್ರಿ. ನೀವು ಕೂಡ ಆ ಸಾವಯವ ರೈತರಲ್ಲಿ ಕೈ ಜೋಡಿಸಿ ರಾಸಾಯನಿಕದಿಂದ ಅತಿ ಶೀಘ್ರವಾಗಿ ನಾವು ನೈಸರ್ಗಿಕ ಕೃಷಿಗೆ, ಸಾವಯವ ಕೃಷಿಗೆ ಪರಿವರ್ತನೆ ಆಗಲಿಲ್ಲ ಅಂದರೆ ನಮಗೆ ಮುಂದೆ ಬದುಕಿಲ್ಲ. ಒಳ್ಳೆಯದು ರೇವಣಸಿದ್ದಪ್ಪರೇ, ಬಹಳಷ್ಟು ವಿಚಾರಗಳನ್ನು ನಮ್ಮ ರೈತ ಬಾಂಧವರಿಗೆ ಹಂಚಿಕೊಂಡ್ರಿ. ನೈಸರ್ಗಿಕ ಕೃಷಿ ಇದೊಂದು ನಮ್ಮ ಪೂರ್ವಜರ ಕೃಷಿ. ಯಾವುದೇ ಒಂದು ಕಲಬೆರಕೆ ಇರಲಾರ್ದಂಥದ್ದು, ಹೊರಗಿಂದ ತಂದು ಹಾಕುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಮೊದಲು ಇರಲಿಲ್ಲ. ಈ ಕಾಲಘಟ್ಟಕ್ಕೆ ತಕ್ಕಂತೆ, ಸಂಶೋಧನೆ ತಕ್ಕಂತೆ, ಜನಸಂಖ್ಯೆ ತಕ್ಕಂತೆ, ಪರಿಸ್ಥಿತಿಗೆ ಅನುಗುಣವಾಗಿ ಹೊಸ ಹೊಸ ಒಂದು ವಿಧಾನಗಳಿಂದ ನಾವು ಈ ಒಂದು ಹೊರಗಡೆಯಿಂದ ಒಳಗೆ ಹಾಕುವಂಥ ಒಂದು ಪದ್ಧತಿಗೆ ನಾವು ಒಳಪಟ್ಟಿವಿ. ಅದಕ್ಕೆ ಸಾಕಷ್ಟು ಜನ ರೈತರು ಕೈ ಸುಟ್ಕೊಂಡಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ರಾಸಾಯನಿಕ ಖರ್ಚು ಮಾಡಿ ಇಳುವರಿಯನ್ನು ಕಡಿಮೆ ಪಡ್ಕೊಂಡಿದ್ದಾರೆ. ನಿಮ್ಮಂಥ ಕೃಷಿಕರು ಈ ಒಂದು ಮುಖಕ್ಕೆ ನೀವು ಪ್ರಯತ್ನ ಪಟ್ಟಿರೋದು ಬಹಳ ಸಂತೋಷದ ಸಂಗತಿ. ನೈಸರ್ಗಿಕ ಕೃಷಿ ಇವತ್ತಿನ ಕಾಲದಲ್ಲಿ ಅತ್ಯಂತ ಅವಶ್ಯಕ ಕೃಷಿಗಳಲ್ಲಿ ಒಂದಾಗಿದೆ. ಸಾವಯವ ಕೃಷಿಗೆ ನಾವು ಮರಳಿ ಹೋಗಲೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಸುಮಾರು 12 ವರ್ಷಗಳಿಂದ 5 ಎಕರೆ ಭೂಮಿಯಲ್ಲಿ ಸಾಕಷ್ಟು ಕೃಷಿಯನ್ನು ಮಾಡಿ ನಿಮ್ಮ ಕ್ಷೇತ್ರವನ್ನು ನಾವು ಈಗಾಗಲೇ ನೋಡಿದ್ದೀವಿ. ನಿಮ್ಮ ಆಕಳ ಇದೆ, ನಿಮ್ಮ ಟಗರು ಸಾಕಾಣಿಕೆ ಇದೆ, ಬೇರೆ ಬೇರೆ ಕೃಷಿಯನ್ನು ಮಾಡ್ತಾ ಸ್ವಾಭಾವಿಕವಾಗಿ ಮಾಡ್ತಾ ಇತರ ರೈತರಿಗೆ ನೀವು ಮಾದರಿಯಾಗಿದ್ದೀರಿ. ಸುತ್ತಮುತ್ತಲಿನ ರೈತರು ನಿಮ್ಮಿಂದ ಪ್ರಭಾವಿತರಾಗಿದ್ದಾರೆ. ಒಟ್ಟಿನಲ್ಲಿ ನಮ್ಮ ರೈತರು ನಿಮ್ಮ ಸಾವಯವ ಕೃಷಿ ಕ್ಷೇತ್ರವನ್ನು ವೀಕ್ಷಣೆ ಮಾಡುವಂಥವ್ರು ಅಥವಾ ನಿಮ್ಮ ಮಾರ್ಗದರ್ಶನವನ್ನು ಪಡ್ಕೋಬೇಕಂಥವ್ರು ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ರೈತ ಬಾಂಧವರಿಗೆ ಹೇಳಿ. ಅವಶ್ಯವಾಗಿ ಕೊಡ್ತೀನಿ ಸರ್. ನನ್ನ ದೂರವಾಣಿ ಸಂಖ್ಯೆ 9686906867. ಇನ್ನೊಂದು ಸಲ ಹೇಳಿ. 9686906867. ಕೇಳಿದ್ರಲ್ಲ ರೈತ ಬಾಂಧವರೇ, ಇವರು ಶ್ರೀಯುತ ರೇವಣಸಿದ್ದಪ್ಪ ಅಂಥೇಳಿ ಸಾವಯವ ಕೃಷಿಕರು, ನೈಸರ್ಗಿಕ ಕೃಷಿಕರು. ಇವರ ಒಂದು ಕ್ಷೇತ್ರ ಮಸ್ಕಿಯಿಂದ ತೆಲೆಖಾನೆಗೆ ಹೋಗುವಂತಹ ಒಂದು ಮಾರ್ಗದಲ್ಲಿ ಯರದೊಡ್ಡಿ ಅಂತ ಹೇಳಿ ಒಂದು ಗ್ರಾಮ ಬರುತ್ತೆ. ಅವರ ಕ್ಷೇತ್ರವನ್ನು ನೀವು ವೀಕ್ಷಣೆ ಮಾಡ್ಬೋದು. ಒಳ್ಳೆಯದು ರೇವಣಸಿದ್ದಪ್ಪರೇ, ಭಾಳಷ್ಟು ವಿಚಾರಗಳನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ನೀವು ಹೇಳಿದಂಥ ವಿಚಾರಗಳನ್ನು ನಾವೆಲ್ಲರೂ ಅನುಸರಿಸಲೇಬೇಕಾದಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ. ನಿಮ್ಮ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮತ್ತಷ್ಟು ಎತ್ತರವಾಗಿರಲಿ, ಇತರ ರೈತರಿಗೆ ಮಾದರಿಯಾಗಿರಲಿ. ನಿಮ್ಮ ವಿಚಾರಗಳನ್ನು ನಮ್ಮ ಕೇಳುಗ ಎಲ್ಲ ರೈತ ಬಾಂಧವರ ಜೊತೆ ಹಂಚಿಕೊಂಡದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಸ್ಕಿ ತಾಲೂಕಿನ ಯರದೊಡ್ಡಿ ಗ್ರಾಮದ ರೇವಣಸಿದ್ದಪ್ಪ ಅವರ ನೈಸರ್ಗಿಕ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಯ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ರೂಪಾಯಿ 15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ
ಫಲಾನುಭವಿಗಳು, ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು. ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡಾ 35% ಸಾಲ ಸಂಪರ್ಕಿತ ಸಹಾಯಧನ. ಗರಿಷ್ಠ ಯೋಜನಾ ವೆಚ್ಚ ರೂಪಾಯಿ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂಪಾಯಿ 3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡಾ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು. ರೈತ ಬಾಂಧವರೇ, ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿವೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ಧಾರಣೆ. ಕಡಲೆಕಾಳು ಸ್ಥಳೀಯ ಕನಿಷ್ಠ 4,125 ರೂಪಾಯಿಗಳಿಂದ ಗರಿಷ್ಠ 5,146 ರೂಪಾಯಿಗಳು. ಶೇಂಗಾ ಗುಂಗುರಿ 4,069 ರೂಪಾಯಿಗಳಿಂದ 6,039 ರೂಪಾಯಿಗಳು. ಈರುಳ್ಳಿ 510 ರೂಪಾಯಿಗಳಿಂದ 1,401 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,415 ರೂಪಾಯಿಗಳಿಂದ 1,751 ರೂಪಾಯಿಗಳು. ಸೂರ್ಯಕಾಂತಿ 4,450 ರೂಪಾಯಿಗಳು. ಕೆಂಪು ತೊಗರಿ ಕನಿಷ್ಠ 5,009 ರೂಪಾಯಿಗಳಿಂದ ಗರಿಷ್ಠ 7,109 ರೂಪಾಯಿಗಳು. ಬಿಳಿ ತೊಗರಿ 4,309 ರೂಪಾಯಿಗಳು. ರೈತ ಬಂದವರ ಈಗ ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ಧಾರಣೆ. ಸಜ್ಜೆ ಕನಿಷ್ಠ 2,480 ರೂಪಾಯಿಗಳಿಂದ ಗರಿಷ್ಠ 2,650 ರೂಪಾಯಿಗಳು. ಶೇಂಗಾ ಗೆಜ್ಜೆ 5,040 ರೂಪಾಯಿಗಳು. ಜೋಳ ಸ್ಥಳೀಯ 2,330 ರೂಪಾಯಿಗಳು. ರೈತ ಬಂದವರ ಇದುವರೆಗೆ ರಾಯಚೂರು ಹಾಗೂ ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣಿಯನ್ನು ಆಲಿಸಿದರೆ. ರೈತ ಬಂದವರೇ, ಇದಾಗಿತ್ತು ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ. ರೈತ ಬಂದವರ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಸರ್ಕಾರ